ಎಕಡೆ ಬಂದನ? ಹೀರಗಣರಾಜನಾದ್ರೆ ಒಳ್ಳೆಯಾಯ್ತು, ಕುಂತ ಜನರಿಗೆ ಬಹಳ ಸಂತೋಷವಾಯಿತು. ತಮ್ಮ ಕೈಲಾಸವನ್ನು ಬಿಟ್ಟು ಸಭಾಮಂದಿರಕ್ಕೆ ಬಂದನ್ರಿ ಬುದ್ಧಿ. ಬಿಟ್ಟು ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಈ ಕೋಟ್ರಿಕೆ ಗ್ರಾಮದಲ್ಲಿ ಸಣ್ಣ ಸಣ್ಣ ಬಾಲಕರು ಕೂಡಿ ಸುರನ ಜರ್ತಿರ ಮಾಡಲು ಪ್ರಾರಂಭ ಮಾಡಿರೋರು. ಕಾರಣ ಭಕ್ತರಿಗೆ ಆಶೀರ್ವಾದವನ್ನು ಕೊಟ್ಟು ಹೋಗಲಿಕ್ಕೆ ಬರೋಣವಿತ್ತು ಸಾರಥಿ. ಹೇಳು ಮತ್ತೆ ಎಕಡೆ ಬಂದನ ಎಕಡೆ ಹೋಗ್ತಾನ? ಬುದ್ಧಿ ಸಾರಥ ನನಗನ್ನುತ್ತಿರುವುದು ತಮ್ಮ ನಾಮನಿಕಿತ ನಂದನ ಭಾ ಬುದ್ಧಿ. ಹೌದಾರೆಂದರೆ ನಿನ್ನ ಧೈರ್ಯ ಶೌರ್ಯ ಚಾತುರ್ಯಕ್ಕೆ ನಾನು ಮೆಚ್ಚಿದೆ. ಸಾರಥಿ ಹಿಡಿ ಮುಂಗೈಗೆ ಬಂಗಾರದ ಕಡೆಗೋ ಮುಕಡಿಯನ್ನು ಇದನ್ನು ಧರಿಸಿಕೊಳ್ಳ ಪ್ರಚಾರಕ ಸಾರಥಿ ನನ್ನ ನಾಮವನ್ನು ಕೆದರಿಸಿದರು. ಸಾರಥಿ ಹೆಣ್ಣ ಹರ್ಬಟಕ್ಕೆ ಆಪ್ತಿಯು ಕೇರಿತು. ನಾನು ಅಡಿಯನ್ನೂರಿ ಪೊಡವಿಟ್ಟ ಮಾತ್ರದ ಕುಂಭಸ್ಥಳಗಳು ಕುಗ್ಗಿ ಮುಗ್ಗಿ ಕರಿಸಿ ಮುಂದೆ ಕವಿದ್ದವು. ಸಾರಥಿ ಏನಪ್ಪ ಕೇಳಿದೆಯಾ? ಸಾರಥಿ ನನ್ನ ಕಂಠದಲ್ಲಿ ಉಂಟಾದ ಕಂಡಿರೋದನ್ನೇನು ಕೇಳಿ ಆದಿಶೇಷನು ನನಗೆ ತಲೆ ಬಗ್ಗದು ಹಡವಿ ಪಾಲಾದನು. ಸಾರಥಿ ಎನ್ನ ಅರ್ಭಟಕ್ಕೆ ಅಂತರಕ್ಷದಿದ್ದ ಕಾರ್ಯಗಳು ಗಕ್ಕನೆ ಭೂಮಿಗೆ ಉದುರಿದವು. ಕಡು ಮೂರ್ಖರನ್ನು ಸದಬಡಲು ಎಲ್ಲಿ ಮೇಷಗಳನ್ನು ಕುಣಿದಾಡಿಸಿ ಈ ಸಾರಥಿ ಹೆಣ್ಣ ಗಜರ್ದಂಡ ದಡ್ಡಿಗೆ ಚಟಸ್ಫಟ ಬೆಟ್ಟ ಬಿಚ್ಚಿತು. ಭೂಮಿಯು ಗುಡಿಸುವ ಟೆಂಕರಕ್ಕೆ ಕಡಲುಗಳು ಕೆಲವು ಮಂಡಲಕ್ಕೆ ತುಂಬಿದವು. ಸಾರಥಿ ಕೇಳಿದೆಯಾ? ಕಡಲುಗಳು ಕೆಲವು ಧ್ರುವ ಮಂಡಲಕ್ಕೆ ತುಂಬಿದವು. ಈ ಸಾರಥಿ ನವ ತುಂಬಿದ ಸ್ತ್ರೀಯರ ಗರ್ಭದಲ್ಲಿ ಶಿಶುಗಳು ನನ್ನ ಹರ್ಬಡಕ್ಕೆ ಗಕ್ಕನೆ ಹೊರಗೆ ತುಂಬಿತು. ಸಾರಥಿ ಏನಪ್ಪ ಕೇಳಿದೆಯಾ? ಕೇಳಿದೇನಪ್ಪ. ಈ ಧರಣಿ ಮಂಡಲದಲ್ಲಿ ನನಗೆ ಯಾರು ಸರಿದಾರವಿಲ್ಲವೆಂದು ಗಂಡು ಕಲಿಗಳ ಗಂಡ ಹಿಂಡು ದೇವತರ ಗಂಡ. ಸಾರಥಿ ಸಾರಥಿ ಕೇಳಿದೆಯಾ? ಶಿವಕಾರಣದಲ್ಲಿ ವಾಸವ ಮುಗೈದ ವಿಪ್ರ ಚಿತ್ರ ಕುಮಾರ ವೀರಾದಿ ವೀರ ಭುಜಬಲ ದುರ್ಗಾಸೂರ ಮಹಾರಾಜನಂದು ಜೈವೇ ಡಂಗೂರವನ್ನು ಹೊಡಿಸು ಕುಂತಯ್ಯನು ಸಂತೋಷವನ್ನು ಪಡೆದು ಹೇಳಿದಲ್ಲಪ್ಪ. ಯಾರಪ್ಪ ಯಾರಂದ ಮತ್ತೆ ಎಕಡೆ ದುರ್ಗನ ಕಿವಿ ಎಕಡೆ ಇಟ್ಕೊಂಡಿದ್ದು ಕಿವಿ ಎಕಡೆ ಆಗಿತ್ತು? ಏನ ದುರ್ಗರಾಜನ ಎಲಮಾಯಿ ಕಡೆಗೆ ಆಗಿತ್ತು. ಎಲಮಾಯಿ ಕಡೆಗೆ ದುರ್ಗಾಸೂರನಂತ. ಮತ್ತೆ ಎಕಡೆ ಬಂದ್ರೆ ಕೇಳ ಮತ್ತೆ ಕೇಳ ಮತ್ತ ಟೈಮ್ ಆಗಲ್ತೇನು? ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸುಂದರ ಸಮಸ್ಯೆಗೆ ಬಂದ ಕಾರಣವೇನೆಂದರೆ ಸಾರಥಿ ಜನ ಮನಸ್ಸಿನಲ್ಲಿ ಒಂದು ಕರತರವಾದ ಕೆಲಸವನ್ನು ಮಾಡಬೇಕೆಂದು ನನ್ನ ಎಂದು ಇಚ್ಛಿರುವುದು. ಈ ಸಾರಥಿ ಅದು ಏನೆಂದರೆ ಚೋಳ ಮಡಿವಾಳ ಡೈಡ ವಿದರ್ಭ ವಿಶಾಲ ಈ ಚಪ್ಪನ್ನಾರು ದೇಶದ ರಾಜರು ಜನ ಅರ್ಪಣಕ್ಕೆ ಅಂಜಿ ಕಪ್ಪು ಕಾಣಿಕೆ ಮುಕ್ಕುತ್ತಿರುವರು. ಈ ಸಾರಥಿ ಹೊತ್ತು ಮಿಗಿಲಾದವರು ಇಂದ್ರ ಚಂದ್ರ ಕುಬೇರನು ಅಷ್ಟ ದಿಕ್ಪಾಲಕರ ಗುಂಡಿಗಳ ಮುಗಿತು ಅವರನ್ನು ತಂದು ಎಣ್ಣು ಸನ್ಮುಖದಲ್ಲಿ ನಿಲ್ಲಿಸಿ ಸಾರಥಿ ಗಂಡು ಕಲಿಗಳ ಗಂಡ ಇಂಡು ದೇವತರಿಗೆ ಮಿಂಡ ಈ ಧರಣಿ ಮಂಡಲದಲ್ಲಿ ನನಗೆ ಯಾರು ಸರಿದಾರವಿಲ್ಲ ಎಂದು ದುರ್ಗಾ ಸೂರನೇ ಏಕ ಚಿಕ್ರದೀಶರಾಗಿ ಮೆರೆಯಬೇಕೆಂದು ನನ್ನದೊಂದು ಇಚ್ಛೆ ಇರುವುದು. ಅದರ ನಿಮಿತ್ತವಾಗಿ ನಾನು ಇಲ್ಲಿಗೆ ಬಂದಿರುವ ಸಾರಥಿ ಸಂಸಾರವೇನ್ರಿ ಬುದ್ಧಿ
ಇದಕ್ಕೆ ನಾನೊಂದು ಚಂದವಾಗಿ ಕೇಳಿದ್ರು ಅದೇನು ಜಾಗನ್ನ ತಿಳಿದು ಚಂದವಾಗಿ ಹೇಳುವಂತ ಅನುಜರಾದ ಎತ್ತಲಂತ ದೂರನನ್ನು ಭೀಮದೈತನನ್ನು ಹಠ ಮಾಡದೆ ಕರೆದುಕೊಂಡು ಬರುವಂತ ನಾವು ಸಾರದ ಸಾರದ ನನಗಡಿತಿರುವ ಸಂಬರ ಮಾಡಿದ ನನ್ನ ಮಹಾಬುದ್ಧಿ ಸಾರಥಿ ನೀನು ಸಾರಥಿ ಆದರೆ ಒಳ್ಳೆದಾಯ್ತು ಹಿಡಿ ಹಿಡಿ ನಿನ್ನ ಮುಂಗೈಗ ಬಂಗಾರದ ಕಡಗಾಮು ಕೊಡುವೆ ಸಾರಥಿ ಎನ್ನ ಬಲ್ಲಿದ ಪರಾಕ್ರಮವನ್ನು ಬೆಸರಿಸುವೆನು ಚಿತ್ತ ಬಿಟ್ಟು ಕೇಳು ಜನ ಜನಾಕೃತಿಯಿಂದ ಕಾಲು ಗಗ್ಗರ್ಯ ಜಯಂಕಾರ ಮಾಡಿ ಮಿಕ್ಕಿದ ಮಾರ್ಬಲದ ಸೊಪ್ಪು ಹೊಕ್ಕಲಿಕ್ಕೂ ಚಂಡ ಪ್ರಚಂಡ ಇಂಡು ದೇವತರಿಗೆ ಗಂಡ ತಿಲಕಾರ್ಯಾಣದಲ್ಲಿ ವಾಸ ಮುಗೈದ ದುರ್ಗ ಸೂರನ ಹನುಜನಾದ ರಕ್ತದಂತ ಸೂರ ಅಂತ ಹೇಳಲೆ ಸಾರಥಿ ನೋಡಪ್ಪ ಏನಂತ ನಮ್ಮ ರಾಜ್ಯ ಮಂದಿರ ನಿಂತು ಸಭಾಮಂದಿರಕ್ಕೆ ಬಂದಂತ ಮುಂದೆ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಶೃಂಗಾರದಿಂದ ಕೆಂಗೊಳಿಸುವ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಗ್ರಜನ ಆಜ್ಞೆ ಆಗಿರುವುದು ಆದ ಕಾರಣ ವರ್ಣವಾಯಿತು ಎನ್ನ ಅನುಜನಾದ ಭೀಮದೈತ್ಯ ಸುರನನ್ನು ಕರೆದುಕೊಂಡು ಬರುವಂತಲೇ ಈಗ ಬುದ್ಧಿ ಸಾರದ ಸಾರದ ನನಗನಿತಿರುವ ತಮ್ಮ ನಾಮನಿಗಿದ ನಂದನ ಭಾಬುದ್ಧಿ ನಿನ್ನ ದಿಕ್ಷತನಕ್ಕೆ ಮೆಚ್ಚಿದೆ ಮೆಚ್ಚಿದೆ ಹಿಡಿ ಹಿಡಿ ಮುಂದೈಗೆ ಬಂಗಾರದ ಸರ್ಕಾರ ಕೊಡೆ ಹಿತ್ತವ ಅತ್ತರಿಲ್ಲ ಎನ್ನ ನಾಮಾಂಕಿತವನ್ನು ಬೆಸರಿಸುವುದು ಚಿತ್ತವಿಟ್ಟು ಹೊರವಿಯಾಳು ಮಗ್ಗರ್ಮಿತರಾದ ಗರ್ವ ದರಗಳೆಲ್ಲ ಧಿಕ್ಕರಿಸಿದ ಪಟೋಮಟರಿಗೆ ಸಮಾನರನ್ನು ಕುಲಂಡ ಚಂಡ ಪ್ರಚಂಡ ಈ ಧರಣಿಯಾಳು ನನ್ನ ಸಮಾನ ವೀರಾರಿನ ಗುರುವಿನ ದುರ್ಗ ಸೂರನ ತಮ್ಮನಾದ ಹಿಮಾದೈತ ಸೂರ್ಯನಂತ ಹೇಳೋ ಸಾರಥಿ ದುರ್ಗಾಸುರ ತಮ್ಮ ಭೀಮದೈತ ಭೀಮದೈತನಾದ್ರೆ ಒಳ್ಳೆದಾಯ್ತು ಕುಂತ ಜನರಿಗೆ ಬಹಳ ಸಂತೋಷವಾಯಿತು ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾವನ್ನು
ತಮ್ಮ ಹಾದಿಗೈರ್ಯ ಆ ದೇವ ಕಾಂಗೇರನ್ನು ತಂದು ನನ್ನ ಸನ್ಮುಖದಲ್ಲಿ ನಿಲ್ಲಿಸಬೇಕು. ಲೈ ತಮ್ಮ ಹಾದಿಗೈರ್ಯ ಇದಕ್ಕೆ ಬಂಡ ದೇವೇಂದ್ರನು ಅಡ್ಡ ಬಂದರೆ ಎಡೆಮುಡಿಯಮ್ಮ ಕಟ್ಟಿ ಅಷ್ಟ ದಿಕ್ಪಾಲಕರ ಗುಂಡಿಗೆ ಮುಗಿದ್ರಿ. ಲೈ ತಮ್ಮ ಹಾದಿಗೈರ್ಯ ಅಷ್ಟ ದಿಕ್ಪಾಲಕರ ಗುಂಡಿಗೆ ಮುಗಿದ್ದಿ ಖಂಡಿತವಾಗಿ ಮನ್ಮತ ಹೋದರೇನಂತಂದು ನನ್ನ ಸನ್ಮುಖದಲ್ಲಿ ನಿಲ್ಲಿಸಬೇಕು. ನಿನ್ನ ಒಪ್ಪದ ಪ್ರಕಾರ ಅಮರಾವತಿ ಪಟ್ಟಣಕ್ಕೆ ಹೋಗಿ ಆ ಬಂಡ ಇಂದ್ರನನ್ನು ಅವರ ಸತಿಯರಾದ ಶಶಿರಂಬಿಯರನ್ನು ಅವರ ಜಡಮುಡಿಯನ್ನು ಹಿಡಿದು ಹೇಳುತ್ತಾರೆ ರಾಜ ನಾಡಿಕೊಂಡಿದ್ದೇಶ ನಿನ್ನ ಅಪ್ಪಣೆಯ ಪ್ರಕಾರ ಅಮರಾವತಿ ಪಟ್ಟಣಕ್ಕೆ ಹೋಗಿ ಶಶಿರಂಬಿಯರನ್ನು ಹಿಡಿದು ತರುವನು. ಅವರ ಬೆಂಬಲವಾಗಿ ಇಂದ್ರನಮ್ಮ ಹಾಗವನ್ನು ಅಂತ ಬಂದರೆ ಕರುಣೆ ಇಲ್ಲದೆ ಅವನನ್ನು ಕೊಂದು ನಿನ್ನ ಸನ್ಮುಖದಲ್ಲಿ ನಿಲ್ಲಿಸದಿದ್ದರೆ ನನಗೆ ಭೀಮಾದಾಂತ ಸೂರ್ಯನನ್ನು ಹೆಸರಾತಕ್ಕೆ ರಾಜ ತಮ್ಮ ಹಾದಿಗೈರ್ಯ ಇದು ಅಲ್ಲದೆ ಮತ್ತಾಗರಗಳನ್ನು ಚಂದವಾಗಿ ಕೇಳುವಂತನಾಗಿರಿ. ತಮ್ಮ ಹಾದಿಗೈರ್ಯ ದೇವತರನ್ನು ನುಂಗಿ ನೀರು ಕುಡಿಯದಿದ್ದರೆ ಈ ಮೂರ್ತಿಗಳಿಗೆ ಗಂಡರೆಂದು ನನಗೆ ಹೆಸರಾತಕ್ಕೆ. ತಮ್ಮ ಹಾದಿಗೈರ್ಯ ಸತ್ಯಲೋಕದಲ್ಲಿರುವ ಚತುರ್ಮುಖ ಬ್ರಹ್ಮನನ್ನು ಜನ್ನ ಗತದಿಂದ ಬುದ್ಧಿ ಅವನ ತಲೆಯನ್ನು ಚೂರು ಚೂರು ಮಾಡಿಬಿಡಿಯನು. ತಮ್ಮ ಹಾದಿಗೈರ್ಯ ನಿಮಗೆ ಯಾರಾದರೂ ಅಡ್ಡ ಬಂದರೆ ದೇವತರ ಗುಂಡಿಗೆ ಮುಗುದ್ದಿ ರಕ್ಕಸರಿಗೆ ಹಬ್ಬದ ಊಟವನ್ನು ಹಾಕಿದನು. ನೀವು ತಡೆ ಮಾಡಿದ ಬರುವಂತ ದಾಳಿಯನ್ನು ನಿನ್ನ ಆಜ್ಞೆ ಪ್ರಕಾರ ಅಮರಾವತಿ ಪಟ್ಟಣಕ್ಕೆ ಹೋಗಿ ಆ ಬಂಡ ಇಂದ್ರನ ಎಡಗುಂಡಿಗೆ ಅಮ್ಮ ಬಂಧಿಸಿ ಮತ್ತು ಅವರ ಸತಿಯರಾದ ಶಶಿರಂಬಿಯರ ಜಡಮುಡಿಯನ್ನು ಹಿಡಿದು ಹೇಳು ತರದಿದ್ದರೆ ರಕ್ತದಂತ ಸೂರನೆಂದು ಹೆಸರಿಯಾದಕ್ಕೆ ರಾಜ ಇದಕ್ಕೆ ನಾನೊಂದು ಹೇಳನು ಚಂದವಾಗಿ ಕೇಳುವಂತ ನಾವು ಅದೇನಿರುವ ಚಂದವಾಗಿ ಎನ್ನು ಮುಂದೆ ತಿಳಿಸುವಂತ ನಾವು ಆ ಬಂಡ ಇಂದ್ರನ ಎಡಗುಂಡಿಗೆ ಬಂಧಿಸಿ ನನ್ನ ಸನ್ಮುಖದಲ್ಲಿ ತಂದು ನಿಲ್ಲಿಸೇನು ಅಪ್ಪನನ್ನು ಕೊಡ ರಾಜ ತಮ್ಮ ಹಾದಿಗೈರ್ಯ ನೀವು ತಡೆ ಮಾಡಿದ ಅಮರಾವತಿ ಪಟ್ಟಣಕ್ಕೆ ಹೋಗಿ ಗಂಡ ದೇವೇಂದ್ರನ ಎಡೆಮುಡಿಯಮ್ಮ ಬಿಗಿರಿ ಮತ್ತು ಅವನ ಸತಿಯರಾದ ಶಶಿರಂಬಿಯರನ್ನು ಎಡೆಮುಡಿಯಮ್ಮ ಕಟ್ಟಿ ಅವನ ಪಟ್ಟಣಕ್ಕೆ ದುರ್ಗಾಸುರನ ಅಧಿಪತಿಯೆಂದು ಗಂಗೂರವನ್ನು ಉಳಿಸುವಂತನಾಗಿರಿ. ಈ ರಕ್ಕಸಾದಿಗೈರ್ಯ ನೀವು ತಡೆ ಮಾಡಿದ ಅಮರಾವತಿಯ ದಾಳಿಯ ಬಿಡುವರಲ್ಲ ತಮ್ಮ ಈ ಸಾರಥಿ ನಿನ್ನ ಯಾತಕ್ಕೆ ತಡ ಮಾಡದೆ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಹೊಡೆದು ಈಗ ಕಟ್ಟಿ ಬೇಗ ಸಾರಥ ನನಗನಿತಿರುವರು ತಮ್ಮ ನಾಮಾನಿಕ ವಂದನ ಭಾಬುದ್ದೆ. ನೀನು ಸಾರಥಿಯಾದರೆ ಒಳ್ಳೆದಾಯ್ತು ಇತ್ತವ ಒಂದೇ ಒಂದೇ ನಿನ್ನ ಶೌರ್ಯ ಧೈರ್ಯಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಇಡೀ ಮುಂಗೈಗೆ ಬಂಗಾರ ಕಡ್ಗವನ್ನು ಕೊಡುವೆನು. ಸತ್ತನ ಧರಿಸಿಕೊಳ್ಳಲೇ ಪ್ರಚಾರಕ ಮಾಡ್ತದೆ.
ಕುಂತ ಸಭಿಕರಿಗೆ ತಿಳಿಸು. ಏನಪ್ಪ ಮತ್ತೆ ಕಡ್ಗ ಕೊಟ್ಟನಲ್ಲ ಊರ ಹೋಗಿ ಗಂಗರು ಅಂತ ಹೇಳು. ನನಗೆ ಮಾತ್ರ ಮಸ್ತ್ ಆಯ್ತು ನೋಡಿ ಬಂಗಾರ. ನಾಕಾದು ಕಡ್ಗ ನಾಕಾದು ಮತ್ತೆ ಊರ ಹೋಗಿ ಡಂಗರು ಹೋಗ್ಬೇಕ ದೇಂದ್ರ ಮಹಾರಾಜನ. ಏನ್ ಪರವಿಲ್ಲ ನಮ್ಗೇನು ಅವ್ರು ಬೇದ್ರನ ನಮ್ಗೇನು ಪರವಿಲ್ಲಪ್ಪ. ಮತ್ತೆ ಲಾಭ ಅದಲ್ಲ. ಲಾಭ ಆಯ್ತು. ಯಾವ್ದೈತ ದೇವೇಂದ್ರನಂತನಲ್ಲಪ್ಪ. ದೇವೇಂದ್ರ ಮಹಾರಾಜನಂತ. ದೇವೇಂದ್ರ ಮಹಾರಾಜ ಅಂದ್ರೆ ಎಕಡೆ ಹೋಗ್ತಾನೆ ಕೇಳಮೇನ ನಿಂದ್ರು ನಮ್ಮ ಸಭಾ ಮಂದಿರಕ್ಕೆ ಬಂದ ಕಾರ್ಯ ಏನೆಂದರೆ ಇಂದಿನ ದಿನ ಪುರಾತನ ಕಾಲದೋಳು ರಕ್ಕಸರು ಘೋರ ದನಿಯೆಂಬ ಮಾಡುವರೆಂಬ ವಾರ್ತೆಯನ್ನು ಕೇಳಿ ನಾನು ಬಂದಿರುವೆನು. ಕೆಲೈ ಸಾರಥಿ ಆ ರಕ್ಕಸರು ಯಾರೆಂಬುದು ತಿಳಿಯೋದೋಸ್ಕರ ನಾನು ಬಂದಿರುವೆನು. ಸಾರಥಿ ಅವ್ರೇನ್ ಬಂದಿದ್ರಲ್ಲಪ್ಪ. ಇದು ದೇವೇಂದ್ರ ಇತ್ತ ನಿಡ್ಲಿಕ್ಕೆ ಹೆಂಗಿನ ಬಂದಾರೆ ಮತ್ತೆ ಎಲ್ಲರ ಮೇಲೆ ತಿಂದಿ ಅಲ್ಲ ನೀನು ಹೆಂಗ್ ಮಾಡ್ತಿದ್ದಿ? ಇತ್ತ ಕೇಳಣ. ಅದಕ್ಕೆ ಬಂದಾನ ಇತ್ತ. ಮತ್ತೆ ನೀನ್ ಎಲ್ಲರ ಮೇಲೆ ಕಡೆಗೆ ಹಾಕಿದ್ದಿ. ಮತ್ತೆ ಮುಂದೆ ಏನಾಗ್ತದ ಹಂಗಾದ್ರೆ ಕೇಳ ಮತ್ತೆ ಏನಾಗ್ತದ ಬುದ್ಧಿ ಮುಂದಿನ ಸಂಸಾರವೇನ್ರಿ ಬುದ್ಧಿ? ಎಲ್ಲ ಸತಿಯರಾದ ಚಚಿರಂಬಿಯರನ್ನು ಜಾಗ್ರತೆ ಕರೆದುಕೊಂಡು ಬರೋದು ಅಷ್ಟೇ ಮಾಡಪ್ಪ. ಈಗ ಇಂಡಿಯಲ್ಲ ಕರ್ಕೆ ಬರ್ತೀನಿ. ಸಾರಥಿ ಎನ್ನಗನ್ನುತ್ತಿರುವರು ತಮ್ಮ ನಾಮಾಗ್ತೀವಿ ಏನು ತಾಯಿ ಎನ್ನನ್ನು ಸಾರಥಿ ನಾವುದರಂದರೆ ಹಳೆನ ವೈರಿ ಹಳೆನ ತಳಗುಂದಿಸಿದ ತವಳಾಂಗ ಅರ್ಧ ಶರೀರ ನತ್ತಿಗಿಂತ ನೂತನಾಗಿ ಸುಧಾಕರ ಮುಖಿ ಪೋಲುವ ಕನ್ನಡಿ ನಾಚಿಕೆ ಸಂಖ್ಯೆಯನ್ನು ಕೂಡಿ ಉಪ್ಪುಗಳೆರಡು ಸೋಪಿಸುವ ತಳವದ ಬಡಹಂತು ಮೇಲಗಡೆ ಮಿಂಚು ಕಣ್ಣು ಕುಡಿಯುವ ಹಪ್ಪ ಸಾರಥಿ ಹೇಳಿದೆಯಾ? ಕುಂಭ ಕುಂಚೆ ಮುರುಗರ ಕುಂಚೆ ಮುರುಗರಾಯನ ಕಟ್ಟಿ ಗಣತಟ್ಟಿ ಸೌಂದರ್ಯ ವದನೆ ಸೌಂದರ್ಯ ಸಾಲನೆ ಸೂರ್ಯ ಚಂದ್ರ ಕಮಲ ಕದಿಗಿ ತೋರ ಮುತ್ತಿನ ನತ್ತು ನಲ್ಲಿ ಭಾವನ ಬುರುಡೆ ಹೊಂಕಿ ಕಂಕಣ ಕಟ್ಟಿ ಗಿರಿಬಳೆ ಕಾಲು ಕಡಿಗೆ ಉರುಳಿ ಇಲ್ಲಿಂದ ಅಲಂಕಾರದಿಂದ ಅರಿಕಟ್ಟಿ ತೆರೆ ಬರಿಯ ಸೀರೆಯನ್ನು ಉಡಿಸಿ ಹಸಿರು ಕುಬ್ಸವನ್ನು ತೊಡಿಸಿ ಹಣಿಗೆ ಕುಂಕುಮ ಕೊಟ್ಟು ರಾಜರಾಣಿ ಶೌಚಾರಿ ಅಮರಾವತಿ ಪಟ್ಟಣದ ಬಿಡದೆ ಹಳುವ ದೇವೇಂದ್ರ ಸತಿ ಅತಿ ರೂಪವತಿ ಶಶಿ ದೇವಂತ ತಿಳಿಯಪ್ಪ ಮಗನೇ ಚೆಲುವ ಚಂದಿಗನೇ ಗೊತ್ತಾಯ್ತಾ? ಏನು ದೇವೇಂದ್ರ ಬಂದಿದ್ನಲ್ಲ ಅತಿ ಆಕಿನ ಸೈಕಲ್ ಐತಾ ನಡೀತಂತ. ಮತ್ತೆ ಎಕಡೆ ಹೋಗ್ತಾರೋ ಎಕಡಿಲ್ಲ ಪಾಪ. ಮತ್ತೆ ಮಾತಾಡ್ಸು ಎಕಡೆ ಹೋಗ್ತಾರೋ ಏನ್ ತಿಪ್ಪಲ ಮೇಲೆ ಬಂದಾರೋ ಇದೊಂದ್ ಸರ್ತಿ ಮಾತಾಡಿಸಿ ನೋಡು. ಶ್ರೀದೇವಿ ಅಮ್ಮನವರು ಅವರು ಒಳ್ಳೆದೇ ತಮ್ಮ ನಿಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು? ಕಾಯಿ ಎನ್ನನ್ನು ಕಾಯಿ. ಅಪ್ಪ ಮಗನೇ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದು ನಿಂತು ಪ್ರತಿಯೇ ಗುರು ಪ್ರತಿಯೇ ದೇವರು ಪ್ರತಿ ಇಲ್ಲದೆ ಶ್ರೇಷ್ಠ ಪತಿ ಇಲ್ಲದಿದ್ದರೆ ಮೋಕ್ಷವೂ ಇಲ್ಲ. ಪತಿಯ ಜೊತೆಗೂಡಿ ಬಂದನಪ್ಪ ಮಗನೇ ರೂಪ ಚಂದಿಗನೇ. ನೋಡ್ತೇವ ಪತಿಯೇ ದೇವರು ಪತಿಯೇ ಅಂತ ಹೆಂಗಾರ ಅವ್ರು ಪ್ರೇಮ ಕೂಡ ಹೆಂಗಾರ ನೋಡು ಎಲ್ಲಿಗ ಪ್ರೇಮ ಕೂಡ ಹೊಂಟಾರ. ಮುಂದಿನ ಸಮಾಚಾರ ಏನು ಕೇಳಬೇಡು. ಮುಂದಿನ ಸಮಾಚಾರ ಏನಮ್ಮ ತಾಯಿ? ಅಪ್ಪ ಸಾರಥಿ ಎನ್ನ ತಂಗಿಯರಾದ ರಂಭಾದೇವಿಯನ್ನು ಕರೆದುಕೊಂಡು ಬಾ ಮಗನೇ ರೂಪ ಚಂದಿಗನೇ. ಸೊಟ್ಟ ಸಾರಥಿ ಎಲ್ಲಗನ್ನವರು ತಾಯಿ ತಮ್ಮ ನಾಮಾಂತರೇನು? ಅಪ್ಪ ಸಾರಥಿ ನಾವುದರಂದರೆ ಜಗಿಸುವ ಘನ ಪೀತಾಂಬರ ಸೀರೆಯನ್ನು ಉಟ್ಟು ಹೌದು ತಾಯಿ. ಜನಸಾರ ಕುಬುಸವನ್ನು ತೊಟ್ಟು ಹೌದು ಹಣೆಯಲ್ಲಿ ಕುಂಕುಮದ ಬೊಟ್ಟು ನಗಮುಖದವಳು ಇದ್ದು ಗಂಧ ತೈಲಾಸ ಭೂಷ ಮಲ್ಲಿಗೆ ಹೂವಿನ ಹಾರಾಕಿ ಅಪ್ಪ ಸಾರಥಿ ಹೊರಗೆ ಕಾಲಿಟ್ಟ ಮಾತ್ರದವಳು ಚಂದ್ರನು ನಾಚಿದನು ಹೌದಮ್ಮ ಕರಡ ಹರಿದನು ಕವಿಯು ಶೇಷಾದಿಯಲ್ಲಿ ಮೆರೆದನು ನವಿಲು ನರ್ತಿಸಿತು ಕೋಗಿಲೆ ಕೂಕು ಎಂದು ರಾಗ ಮಾಡಿತು ಅಷ್ಟದಿಪಾಲಕರು ಬೆರಗಾದರು ಮಾತಪಿತರು ಸಂತೋಷಪಟ್ಟರು. ಇಂಥ ಸೌಂದರ್ಯದಿಂದ ಮೆರೆಯುವ ದೇವೇಂದ್ರನ ಸತಿ ಅತಿರೂಪವತಿ ರಂಭ ದೇವಿ ಅಂತ ತಿಳಿಮಗನೇ ರೂಪಚಂದಿಗನೇ. ಮಾಸ್ಟರ್ ಸಾಬು ಯಾರ ಕುಂಬಾರಕ್ಕೆ ಅಂತ ನಾವೇನು ಗೊತ್ತಿಲ್ಲ. ಅದೇ ನಾ ಹೇಳಿಲ್ಲ ಮೊದಲೇ ನಾನು ಕಿವಿ ಕೇಳಲ್ಪ ಕಾತ್ರಿಸಿ ಹೇಳ್ಬೇಕಿಲ್ಲ. ರಂಭದೇವ ಅಂತ
ರಂಭಾದೇವಿ ಆದರೆ ಬಹಳ ಒಳ್ಳೆದಾಯ್ತು. ತಮ್ಮ ದೇವ ಮಂದಿರವನ್ನು ಬಿಟ್ಟು ಈ ಸಂಗತ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ತಾಯಿ? ಎಲ್ಲನೂ ನೀ ತಾಯಿ. ಅಪ್ಪ ಸಾರಥಿ, ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ಸಭಕ್ಕೆ ಬಂದ ಕಾರಣವೇನೆಂದರೆ ಪತಿಯರ ಒಡನೆ ಒಣಗೂಡಿ ಬಂದಿರುವೆನು ಸಾರಥಿ ವಿಶಾಲಮತಿ. ಮಾತಾಡ್ತಾಗ ಯಾರ ದೇವ ಮಹಾರಾಜ ಅಂತ ಇಲ್ಲ ಅಪ್ಪ ಸಾರಥಿ, ಎನ್ನ ಪ್ರಾಣಕಾಂತನಾದ ದೇವೇಂದ್ರ ಮಹಾರಾಜನು ಹಾಗೂ ಶಶಿದೇವಿನ ಮರಿಯವಳು ಮಗನೇ ರೂಪಚಂದಿಗನೇ. ಆಯ್ತವ ಕಾಣಿಸ್ತೀನಿ, ಇಲ್ಲೇ ಕೂಡ್ಬೇಕು ದಾಮಿ ಬಿಡಬೇಡಿ. ನಿಮಗೆ ಜಯವಾಗಲಿ, ಸುಖವಾಗಲಿ, ಮೇಲಕ್ಕೆ ಹೇಳುವಂತರಾಗಲ್ಲ ಈ ಪ್ರಾಣಕಾಂತಿಯರೇ. ಆಹೋ ರಮಣ, ನಮ್ದೇನು ಚೆನ್ನವಾಗಿ ಕೇಳುವಂತಾನ. ಆಹೋ ಎನ್ನ ಪ್ರೇಮದ ಪ್ರಿಯ, ಇದೇನು ಗಡಿಗಾಲ ಶೋಚನೆ ತೋರುವುದು. ಈ ಅಬ್ಬರದಿಂದ ಶಬ್ದವನ್ನು ಕೇಳಿ ಬರುವುದು. ಆಹೋ ಕಾಂತ, ಇದೇನು ಮಳೆಗಾಲ ಶೋಚನೆ ತೋರುವುದು. ಆಹೋ ಪ್ರಿಯ, ಈ ಅಪ್ಪದವಾದ ಶಬ್ದವನ್ನು ಕೇಳಿ ನನ್ನ ಎದೆಗಳು ಬುಗುಲು ಬುಗುಲು ಎನ್ನುವುದು. ನನ್ನ ಕಾಲು ಕೈಗಳು ನಡುಗುವು. ಏನು ಮಾಡಬೇಕು ದೇವ ಮಹಾನುಭಾವ? ಬಂದು ಭಯಪಡುವ ಕಾರಣ ತಿಳಿಯಲಿಲ್ಲವೇ? ಇವಾಗ ತಕ್ಕ ಆಲೋಚನೆ ಮಾಡೋಣ. ನೀವು ಚಿಂತೆಯನ್ನ ಬಿಟ್ಟು ಸಂತೋಷದಿಂದ ಇರುವಂತರ. ಆಹೋ ಗಣಪತಿ, ಆ ರಾಕ್ಷಸರ ಬಳಿಗೆ ಹೋದರೆ ಎಂದು ತರವಲ್ಲ. ಸುಮ್ಮನೆ ನೀನು ನಮ್ಮನ್ನು ಬಿಟ್ಟು ಹೋದರೆ ಏನು ಮಾಡುವರೋ ತಿಳಿಯದು. ಹಿಂದಕ್ಕೆ ಮದಕೈಟಪ ಮೈಸಾಸುರ ರಕ್ಕಸರು ಸುಮ್ಮರು ನಮ್ಮನ್ನು ಬಂಧನ ಪಡಿಸಿದರು. ಈ ವೇಳೆಯಲ್ಲಿ ರಕ್ಕಸರು ಎಲ್ಲರೂ ಬಂದಿರುವರು. ನನಗೆ ಜಗಳ ಯಾತಕ್ಕೆ ಬೇಕು? ಮನೆ ಮಂದಿರದಲ್ಲಿರು. ಪ್ರಿಯ ಮುಂಗಾರಿನ ಕೈಯ ರಕ್ಕಸರು ಎನ್ನ ಪಟ್ಟಣಕ್ಕೆ ಬಂದರು. ಅವರ ಎದೆಗೊಂಡಾಗ ಎಂಬ ಸೇರಿ ರಕ್ತವನ್ನು ತಂದು ನಿನ್ನ ತಲೆಗೆ ಹತ್ತದಿದ್ದರೆ ರಾಜ್ಯವೆಂದು ಎದರಿಯಾಟಕ್ಕೆ ನೀವು ಚಿಂತೆಯನ್ನ ಬಿಟ್ಟು ಸಂತೋಷದಿಂದ ಇರುವಂತರ. ಅಹೋ ರಮಣ, ಹಿಂದಕ್ಕೆ ಇದೇ ರೀತಿ ಘೋರ ರಕ್ಕಸರು ಬಂದು ಬಂಧನ ಮಾಡಿದಾಗ ಶಾಂಭವಿ ಬಂದು ನಮ್ಮನ್ನು ಕಾಪಾಡಿದಳೆ. ಅಲ್ಲಿಂದ ಇಲ್ಲಿವರೆಗೂ ಯಾರ ಭಯವೂ ನಮಗಿಲ್ಲ. ಪ್ರಿಯ ಮುಗಿವೆನು ಪ್ರಿಯ. ನಾನು ಈಗ ಹೋಗಿ ಬಂದಂತ ರಕ್ಕಸರನ್ನು ಸಂಹಾರ ಮಾಡಿ ಬರುವೆನು. ನೀವು ಹರಮಂದಿರಕ್ಕೆ ಆಹೋ ಕಾಂತ, ಈ ದರಿಯೋಳು ಮೆರೆಯುವ ಮಹಾದೇವನು ಶೀಲವಾಸನಾದ ಆದಿಶೇಷನು ನಮ್ಮನ್ನು ಕಾಯಬೇಕು. ಹೋಗಿ ಬರುವ ತನಕ ನಾವಿಲ್ಲೇ ಇರ್ತೇವೆ. ರಕ್ಕಸರನ್ನು ಸಂಹರಿಸಿ ಬಾ. ಗುಣಗಂಭೀರ ಮುಂಭಾಗದವರಿಗೆ ಬಿಡುವಂತರಾದು. ಯಾವ ರಕ್ಕಸರು ಬಂದರೆ ಅವರನ್ನು ರಥದ ಕಾಲಿಗೆ ಕಟ್ಟಿ ಎಳೆದು ತರುವೆನು. ರಥವನ್ನು
ತೆಂಗು ಖರ್ಜೂರ ನಿಂಬು ಮಾವು ದ್ರಾಕ್ಷಿ ಇಷ್ಟ ನೋಡು ವೈಡೂರ್ಯ ವೈಡೂರ್ಯ ಗುಮ್ಮದಿಕ ರಾಗ ಮಾಣಿಕ್ಯದಿಂದ ಪ್ರಜ್ವಲಿಸುವ ಮಂಟಪವನ್ನು ನೋಡು ಇಷ್ಟರ್ಯ ಎಲ್ಲ ಬಂದ ದೇವೇಂದ್ರನಿಗೆ ಗೋಳ ಶಂಕರನು ಯಾತಕ್ಕೆ ಕೊಟ್ಟಿರುವನು ಅವನಿಗಿಂತ ಹೆಚ್ಚು ಉಗ್ರ ತಪಸ್ಸು ನಾವು ಮಾಡಿದವರಲ್ಲವೇ ಅಮರಾವತಿ ಪಟ್ಟಣಕ್ಕೆ ರಕ್ತವಂತ ಸೂರನೇ ಅಧಿಪತಿ ಎಂದು ಅನ್ವರಿಸು ಮತ್ತು ಅವನ ಸತಿಯರಾದ ಶಿಶಿರಾಂಬಿಯರನ್ನು ತಾವಲ್ಲಿರುವರು ನೋಡು ತಮ್ಮ ಸ್ವರ್ಗದ ವಿಸ್ತಾರವನ್ನು ನೋಡು ಇಂಥ ಸ್ವರ್ಗದ ವಿಸ್ತಾರವನ್ನು ನೋಡಿ ಆದಿಶೇಷನಿಗೆ ಅಸಹ್ಯವಾಗಿರುವುದು ಎಷ್ಟ ನೋಡಿದರೂ ರತ್ನ ಒಚ್ಚಿತಿರುವವು ಸದ್ಯದಲ್ಲಿ ಮೆರೆಯುವ ವಿಚಿತ್ರ ವಿಚಿತ್ರವನ್ನು ನೋಡಿದೆಯಾ ಹೇ ತಮ್ಮ ಈ ಅಮರಾವತಿ ಉದ್ಯಾನವನದಲ್ಲಿ ಹಾಲೆ ತೆಂಗು ಖರ್ಜೂರ ನಿಂಬು ಮಾವು ದ್ರಾಕ್ಷಿ ಇಷ್ಟ ನೋಡು ವೈಡೂರ್ಯ ವೈಡೂರ್ಯ ಗುಮ್ಮದಿಕ ರಾಗ ಮಾಣಿಕ್ಯದಿಂದ ಪ್ರಜ್ವಲಿಸುವ ಮಂಟಪವನ್ನು ನೋಡು ಇಷ್ಟರ್ಯ ಎಲ್ಲ ಬಂದ ದೇವೇಂದ್ರನಿಗೆ ಗೋಳ ಶಂಕರನು ಯಾತಕ್ಕೆ ಕೊಟ್ಟಿರುವನು ಅವನಿಗಿಂತ ಹೆಚ್ಚು ಉಗ್ರ ತಪಸ್ಸು ನಾವು ಮಾಡಿದವರಲ್ಲವೇ ಅಮರಾವತಿ ಪಟ್ಟಣಕ್ಕೆ ರಕ್ತವಂತ ಸೂರನೇ ಅಧಿಪತಿ ಎಂದು ಅನ್ವರಿಸು ಮತ್ತು ಅವನ ಸತಿಯರಾದ ಶಿಶಿರಾಂಬಿಯರನ್ನು ತಾವಲ್ಲಿರುವರು ನೋಡು ತಮ್ಮ
ನಾಡಿಗೆ ಉತ್ತಮ ನಿನ್ನ ನಾಲಿಗೆ ಉತ್ತಮ ನಿನ್ನನ್ನು ದೃಷ್ಟಿಯಿಂದ ಕುತ್ತುಕೊಳ್ಳುತ್ತಾರೆ. ಬಂಡನಾಳನ್ನು ಕೊಲ್ಲುವುದಕ್ಕೆ ಕೊಲ್ಲಬೇಕೆ ನಿನ್ನ ಆಜ್ಞಾಗನಿದ್ದ ಬಳಿಕ ನೀನು ಯಾತಕ್ಕೆ ಚಿಂತೆ ಮಾಡುತ್ತಿ? ಅವನನ್ನು ಇದೇ ಖಡ್ಗದಿಂದ ಸಂಹಾರ ಮಾಡುತ್ತೇನೆ. ನಿಮಗೆ ಮುತ್ತು ಕಾಲ ಬಂದಂತೆ ಆಗುವುದು. ನನಗೆ ಶ್ರಮ ತೋರಿಸಿದರೆ ಮುಂದೆ ಎಂದಿಗಾದರೂ ರಾಯಿಯನ್ನು ಕೊಲ್ಲುವುದಕ್ಕೆ ಉತ್ತಿನ ಕರಗಿಸಬೇಕೆ? ಶಕ್ತಿಯನ್ನು ಕೊಲ್ಲುವುದಕ್ಕೆ ಬೆಟ್ಟವನ್ನು ಯಾರು ಹಾಕಬೇಕೆ? ಶಕ್ತಿಯಾದ ಭೀಮ ದೈತ ಸೂರನು ನಾನಿರುವಾಗ ಯುದ್ಧವಿಗೋಸ್ಕರ ನಿನಗೆ ಏಕಕ್ಕೆ ರಾಜ ಮಾನವನ್ನು ತೆಗೆದು ನಮ್ಮ ಹಾಸ್ಯದಲ್ಲಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವನು. ಸತಿಯರನ್ನು ಮುಟ್ಟಿದ ಮಾತ್ರಕ್ಕೆ ನೀನೇನು ಸೂರನೆಂದು ಕರೆದಿಯ? ನಿಮ್ಮ ಮೇಲೆ ಬಚ್ಚನ್ನು ಬಿಚ್ಚಿ ನಿಮ್ಮ ಪಟ್ಟಣ ನಾಶ ಮಾಡಿಬಿಡುವನು. ಇದ್ದಕ್ಕೆ ಚಿತ್ತನೆ ಮುಂದಕ್ಕೆ ನಮ್ಮ ರಾಕ್ಷಸರನ್ನೇ ಸುಮ್ಮರಲ್ಲಿ ಮರೆತಿಯೇ ಹೇಗೆ? ಅದೇ ರೀತಿ ನಮ್ಮ ಕಾರಾಗೃಹದಲ್ಲಿ ಹೊರತಾಡುತ್ತೇವೆ. ಈ ರಕ್ತದ ಕಾಟವು ನಾನು ತಾಳಲಾರೆನು. ನಿನ್ನ ಮಾಡುವ ಭಾರತಿ ನಮ್ಮ ಭಯಕ್ಕೆ ಬಂಡ ಇಂದ್ರನು ಓಡಿ ಹೋದನು. ಎಲ್ಲಿ ಹುಡುಕಿದರೂ ಅವನ ಸುಳಿವು ಸಿಗಲಿಲ್ಲ. ಅವನ ಹೆಂಡತಿಯರಾದ ಶಶಿರಂಜನ ಜಗಮುಡಿಯನ್ನು ಹಿಡಿದು ನಮ್ಮ ಹಾಕದನಿಗೆ ಎಳೆದುಕೊಂಡು ಹೋಗೋಣ. ಸುಮ್ಮನೆ ಯಾತಕ್ಕೆ ಅಡಗಿರುವಿರಿ? ನಮ್ಮ ರಕ್ತಸವನೇನಾದ ರಾಜರು ನಿಮ್ಮನ್ನು ಎಳೆದುಕೊಂಡು ಬರಬೇಕೆಂದು ಆಜ್ಞೆ ಮಾಡಿರುವರು. ಇನ್ನೇತಕ್ಕೆ ತಡ? ನಮ್ಮ ಪಟ್ಟಣಕ್ಕೆ ಹೋಗೋಣ. ನಡಿನಾಡು ಅಯ್ಯೋ ಶಿವ ಶಿವ ಇದೆಯಂತ ಅಪಾಯ. ಈ ಘೋರದನ್ನು ಎಮ್ಮು ಕೇಳಿ ದಾತಕರು ದೂರದೊಳಗೆ ನಿಂತು ಅರ್ಭಟಿಸಿದರು. ನಮ್ಮ ಪಟ್ಟಣಕ್ಕೆ ಬಾ ಎಂದು ಕರೆಯುತ್ತಿದ್ದರು. ಇದಕ್ಕೆ ಏನು ಮಾಡಬೇಕು ದೇವ ಮಹಾನ್ ಬಲ? ಅಯ್ಯೋ ಶಿವ ಶಿವ ಇದೆಯೇ
ಇದೇನು ಪ್ರಾಣ ಸಂಕಟ ದುರುಳರಾದ ದಾನವರು ಅರಬಟ್ಟೆ ಕೈತ ಖಡ್ಗವನ್ನು ಹಿಡಿದು ಕೊರಳು ಕೊಯ್ಯಲಕ್ಕೆ ಮೇಮೇಲೆ ಬರುವರು. ಈ ದುಷ್ಟರ ಕೃತ್ಯಗಳನ್ನು ಯಾರಿಗೆ ಹೇಳಬೇಕು? ಅಕ್ಕಗಳರ ತಾಯಿಗಳರ. ಈ ಬೆಸ್ಟ್ ಹೆಂಗಸರ ಮಾತುಗಳನ್ನು ಕೇಳಿದ್ಯಾ? ಮುಖಕ್ಕೆ ಬಟ್ಟೆ ಇಟ್ಟುಕೊಂಡು ಹೊಟ್ಟೆ ಉಕ್ಕುವಂತೆ ಹೊರತಿರುವರು. ಅವರನ್ನು ಕೇಳಿ ನೋಡು. ಇಲ್ಲದಿದ್ದರೆ ಅವರ ಗರ್ಭವನ್ನು ಸೀಳಿ ನಮ್ಮ ಆಗ್ರಜನಲ್ಲಿಗೆ ಎಳೆದುಕೊಂಡು ಹೋಗೋಣ. ನಡಿತಮ್ಮ, ಈ ಮಾತು ನೇಮ. ಅಹೋರಕ್ಕದರೆ ನಾವೊಂದು ಹೇಳುವೆನು ಚಂದವಾಗಿ. ಸುಮ್ಮನೆ ಯಾತಕ್ಕೆ ಅಡಗಿರುವೆ? ನಮ್ಮ ರಕ್ತಸವನೇ ನಾನು ಇದನ್ನು ಎಳೆದುಕೊಂಡು ಬರಬೇಕೆಂದು ಆಜ್ಞೆ ಮಾಡಿರುವರು. ಇನ್ನೇತಕ್ಕೆ ತಡ? ನಮ್ಮ ಪಟ್ಟಣಕ್ಕೆ ಹೋಗೋಣ. ನಡಿನಾಡಿ ಅಯ್ಯೋ ಶಿವ ಶಿವ, ಇದೆಯಂತ ಅಪಾಯ. ಈ ಘೋರದನ್ನು ಎಮ್ಮು ಕೇಳಿದ ಹತಕರು ದೂರದೊಳಗೆ ನಿಂತು ಅರ್ಭಟಿಸಿದರು. ತಮ್ಮ ಪಟ್ಟಣಕ್ಕೆ ಬಾ ಎಂದು ಕರೆಯತ್ತಿದರು. ಇದಕ್ಕೆ ಏನು ಮಾಡಬೇಕು? ದೇವ ಮಹಾನ್ ಬಲ. ಅಯ್ಯೋ ಶಿವ ಶಿವ, ಇದೇನು ಪ್ರಾಣ ಸಂಕಟ ದುರುಳರಾದ ದಾನವರು ಅರಬಟ್ಟೆ ಕೈತ ಖಡ್ಗವನ್ನು ಹಿಡಿದು ಕೊರಳು ಕೊಯ್ಯಲಕ್ಕೆ ಮೇಮೇಲೆ ಬರುವರು. ಈ ದುಷ್ಟರ ಕೃತ್ಯಗಳನ್ನು ಯಾರಿಗೆ ಹೇಳಬೇಕು? ಅಕ್ಕಗಳರ ತಾಯಿಗಳರ. ಈ ಬೆಸ್ಟ್ ಹೆಂಗಸರ ಮಾತುಗಳನ್ನು ಕೇಳಿದ್ಯಾ? ಮುಖಕ್ಕೆ ಬಟ್ಟೆ ಇಟ್ಟುಕೊಂಡು ಹೊಟ್ಟೆ ಉಕ್ಕುವಂತೆ ಹೊರತಿರುವರು. ಅವರನ್ನು ಕೇಳಿ ನೋಡು. ಇಲ್ಲದಿದ್ದರೆ ಅವರ ಗರ್ಭವನ್ನು ಸೀಳಿ ನಮ್ಮ ಆಗ್ರಜನಲ್ಲಿಗೆ ಎಳೆದುಕೊಂಡು ಹೋಗೋಣ. ನಡಿತಮ್ಮ, ಈ ಮಾತು ನೇಮ. ರಾಜರನ್ನು ಅಪಮಾನ ಮಾಡಲು ಸಿದ್ಧನಾದರೆ ಮುಂದೆ ನರಕಕ್ಕೆ ಹೋಗ್ರಿ. ಆಹೋ ದಾನವ, ಈ ಪರಾಜರನ್ನು ಘೋಷಿಸಿದವರು ಮಣ್ಣು ಪಾಲಾಗಿ ಹೋಗುವರು. ಅದರಂತೆ ನೀನು ಕೂಡ ಮಣ್ಣು ಪಾಲಾಗಿ ಹೋಗು. ಸುಮ್ಮನೆ ನಮ್ಮನ್ನು ಬಿಟ್ಟು ಮಂದಿರಕ್ಕೆ ಹೋಗುವಂತ ನಾವು ದುಷ್ಟ ಪರಮ ಪಾಪಿಷ್ಟ. ಸಭಿಕರೇ, ನಾನು ನಿಮಗೆ ಎಷ್ಟು ದೌರ್ಜನ್ಯ ಮಾಡ್ತೀರಿ? ಈ ಮಂದಿರದಲ್ಲಿರುವ ಸುರ ಸುಂದರನ ಜಡ ಬಿಡುದು ನಿಮಗೇನು ನ್ಯಾಯ ಇದೆ? ದೂರ ನಿಂತು ಮಾತನಾಡು ದುಷ್ಟ ಪರಮ ಪಾಪಿಷ್ಟ. ನಿನ್ನ ಪತಿ ಹಸಿರಬೇಡ ಎಂದು ಬೇಡಿಕೊಳ್ಳುತ್ತೀಯಲ್ಲ, ನಿನಗೆ ಪತಿ ಯಾರು? ನಾನೇ ನಿನ್ನ ಪತಿ ಆದ ಮೇಲೆ ನನಗೆ ಹಣ್ಣ ಎಂದು ಅಂದ್ರಿಯಾ? ನೀನು ಬಣ್ಣಗಿತ್ತಿ ಮಾತನಾಡಿದರೆ ನಾನು ನಿನ್ನನ್ನು ಬಿಟ್ಟು ಹೋಗಲೇ ರಾಣಿಗೆ ಸಾರಥಿ, ಇಂಥ ದುರ್ಮಾರ್ಗರನ್ನು ನೋಡಿದೀಯಾ? ಮೊದಲೇ ಮಾಂಸ ತಿನ್ನ ಜಾತಿ. ಹತ್ತ ಕಡೆ ನಿಲ್ಲು. ಹೇಳೋ ಬೆಷ್ಟ, ಹತ್ರಕ್ಕೆ ಬರಬೇಡ. ನಿನ್ನ ಕೋರೆ ಹಲ್ಲುಗಳನ್ನು ನೋಡಿದರೆ ನೆಲೆಗಳು ಜಲ್ಲನೆ ಎನ್ನುವುದು. ಹುಲ್ಲಿನ ಬಡಿಮೆಯಂತಿರುವ ನಿನ್ನ ರೂಪ ನಾನು ನೋಡಲಾರನು. ದುಷ್ಟ ಪರಮ ಪಾಪಿಷ್ಟ. ಸಭಿಕರೇ, ನಾನು ನಿಮ್ಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಗಂಡನ್ ನರಸಪ್ಪ ಇವರು ಕೂಚೇಷ್ಟವನ್ನು ಮಾಡುವೆಯಾ? ನೀನು ಎಲ್ಲ ಮತವನ್ನು ನೋಡಲೇ ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡರೆ ತುಡುಗರಂದಿ ನನ್ನಂತ ಸುಂದರಾಂಗನು ಈ ಭೂಮಂಡಲದಲ್ಲಿ ಯಾವನಿರುವನು? ಬೆಷ್ಟ ಮುಂದೆ ನಿಮ್ಮ ಜಡಮುಡಿ ಎಂಬ ಹಿಡಿದು ಅಂತರಕ್ಷಕ್ಕೆ ಆಸರಿದ್ದಾರೆ. ಎಲ್ಲ ಹೆಸರು ದುರ್ಗಾಸುರಂದ ಹೆಸರೇ. ಹೆಲೋ ದೈತ್ಯ, ಬಾಲಿಯರ ಮೇಲೆ ಹತ್ತಕ್ಕೆ ಇಷ್ಟು ಕ್ರೋಶ. ನಿನ್ನ ಕೇಡು ನೋಡಿದರೆ ನಿನ್ನ ಆಲಿಯನ್ನು ಕತ್ತರಿಸೇನು. ನಿನ್ನ ಕಣ್ಣಲ್ಲಿ ಮುಕ್ಕಣ್ಣನ್ನು ಮಣ್ಣು ಚೆಲ್ಲನು. ರಕ್ಕಸ ಬಿಡಿ ನಿನ್ನ ತಕ್ಕಸ.
ಕಣ್ಣು ಜಾತಿಯಂಗೆ ಲೇ ಬೆಷ್ಟ ತುಡುಗ ಮುಂದೆ ಲೇ ಪಾಪಾತ್ಮ ಹಿಂದಿನ ದೇವರನ್ನು ಮಗಳರು ತುಡುಗ ಮುಂದೆ ದುರ್ಮಾರ್ಗ ಮುದಿನರಿಯನ್ನು ಎದುರಿದರೆ ಅಂಕರಸ್ಯವನ್ನು ಕುದುರವರು ತುಡುಗರಂಡಿ ಬೆಷ್ಟ ನಿನ್ನ ಕಂಡರಾದ ಇಂದ್ರನಾಶವನ್ನು ಬಿಟ್ಟು ಕೂಡಲೇ ನನ್ನ ಗಂಡನಂದರು ಇದರಿಂದ ತಪ್ಪು ಇಲ್ಲಿಗೆ ದಗ್ಗಿಸು ನನ್ನ ಕೊರಳಿನ ತಾಳಿ ಚಟ್ಟನೆ ಹಾರಿತು ಹೆಲೋ ಚಾಂಡಳ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು ಹೊಟ್ಟಲದೊಳಗೆ ನೀನು ತೂಗಬಾರದು ಬಟ್ಟೆ ಇಟ್ಟು ಹಾಲನ್ನು ಹಾಕಬಾರದು ನಿನ್ನ ಮಕ್ಕಳನ್ನು ನೀನು ಆಡಿಸಬಾರದು ಈ ದರಿ ಏಳು ಮೆರೆಯುವ ಆ ವಿಶೇಷನು ನಿಮ್ಮನ್ನು ಕೊಲ್ಲುವರೆ ಬಿಡುವನು ಹಾರಲಿ ನಿನ್ನ ದೀಪ ನಾನು ಏಕಚಕ್ರಾಧಿಪತಿ ಎನಿಸಿದೆ ನಾನು ರಾಕ್ಷಸೇಂದ್ರನು ಇಲ್ಲಿ ತುಡುಗ ಮುಂದೆ ನೀನು ಅಕ್ಷಿಯಂತೆ ಲಕ್ಷಿಗಳೇ ಪದೇ ಪದೇ ಎಲ್ಲ ಮುಂದೆ ಬೆಳೆದರೆ ಇಲ್ಲಿ ತುಡುಗರಂಡಿ ಪಾಪಾತ್ಮ ನೀನು ನನ್ನನ್ನು ಹೊಂದಿಕೊಂಡು ನನ್ನ ರಾಜ್ಯದಲ್ಲಿ ಸುಖವಾಗಿ ಕಾಲ ಅಂತ ಹಲೋ ಪಾಪದ್ಮ ತುಡುಗರಂಡಿ ನಾವು ಮಾಡಿದ ಅಪರಾಧ ಏನು ಇರುವುದು ನಿನ್ನ ಚರಣ ಕೆರಗಿ ಬೇಡಿಕೊಂಡರೆ ಅಂತ ಕಾರಣ ಬರೋದು ಇದು ಸರಿಯಲ್ಲ ನಮ್ಮ ಮರ್ಯಾದೆ ಕಳೆಯಬೇಡ ಮಾರಯ್ಯ ಮುಗಿವೆನು ಕೆಯ್ಯ ಚಿನ್ನದ ಗಂಗೆ ನಾವು ಮಾಡಿದ ಅಪರಾಧವನ್ನೇ ತಗೊಂಡಿದೀಯಾ ತುಡುಗ ಮುಂದೆ ರಕ್ಕಸ ನಿಂದ ಗಂಡನಾದ ಬಂದ ಎಂದವನು ಹಿಂದಿನ ಕಾಲದಲ್ಲಿ ನಮ್ಮ ರಾಕ್ಷಸರನ್ನೆಲ್ಲ ಮೋಸ ಮಾಡಿ ಸಿರಿ ಸಂಪತ್ತನ್ನು ಕದ್ದುವನು ಪಾಪಿಷ್ಟ ಮತ್ತು ಇದು ಅಲ್ಲದೆ ನಮ್ಮ ರಾಕ್ಷಸರ ವಂಶವನ್ನು ನಿರ್ಮೋಷ ಮಾಡ್ತಿರೆಂದು ಗರ್ವದಿಂದ ಬೆಳೆತಿರುವರು ತುಡುಗ ಮುಂದೆ ಈ ಸಮಯದಲ್ಲಿ ಇನ್ನಿಬ್ಬರ ಜಡಮುಡಿಯಮ್ಮ ಹಿಡಿದು ನನ್ನ ಪಟ್ಟಣದಲ್ಲಿ ಹಾಕಿದರು ನಿನ್ನ ಗಂಡನಾದ ಇಂದ್ರನು ಧೀರನು ಸೂರನು ಬಂದು ಬಿಡಿಸಲು ಹಲೋ ದುರ್ಗಸೂರ ಮಹಾರಾಜರೇ ನಮ್ಮಂತ ಹೆಣ್ಣು ಬಾಳಿಯರನ್ನು ನಾನಾ ರೀತಿಯಿಂದ ಕಷ್ಟ ಕೊಟ್ಟರೆ ಕಣ್ಣೀರು ಸುರಿಸಿದರೆ ನೀನು ಮಣ್ಣು ಪಾಲಾಗಿ ಹೋಗುವೆವು ನಮ್ಮನ್ನು ಬಿಟ್ಟು ನಮ್ಮ ಗಂಡನಾದ ದೇವೇಂದ್ರನು ಬಂಧನ ತಪ್ಪಿಸು ನಿನಗೆ ಪುಣ್ಯ ಬರುವುದು ರಾಜ ಚಂದ್ರಗುಣ ತೇಜ ನೀವು ಇದೇ ಮಾತುಗಳನ್ನು ಬರೆಯಿರಲ್ಲ ತುಡುಗ ಮುಂದಿಯರೇ ಪಾಪಿಷ್ಟ ನಿಮ್ಮ ಬಾಯಿನಲ್ಲಿ ನನ್ನಡೆ ಬರ್ತೀನೆಂದು ಬರಲಿಲ್ಲ ನಿಮ್ಮ ಇಬ್ಬರ ಜಡಿಮುಡಿಯಮ್ಮ ಹಿಡಿದು ಹಲೋ ದುರ್ಗಸೂರರೇ ನಮ್ಮಂತ ಹೆಣ್ಣು ಬಾಳಿ ಕಷ್ಟ ಕೊಟ್ಟರೆ ನೀನು ನರಕದ ಪಾಲಾಗಿ ಹೋಗುವೆವು ನಮ್ಮನ್ನು ಬಿಟ್ಟು ನಮ್ಮ ಗಂಡನಾದ ದೇವೇಂದ್ರನು ಬಂಧನ ತಪ್ಪಿಸು ನಿನಗೆ ಪುಣ್ಯ ಬರುವುದು ರಾಜ ಚಂದ್ರಗುಣ ತೇಜ ತುಡುಗ ಮುಂದಿಯರೇ ಇನ್ನ ಮೇಲೆ ನಿಮ್ಮ ಪತಿ ಆಸವನ್ನು ಬಿಡಿರಿ ಬೆಷ್ಟ ಮುಂದಿಯರೇ ಮಹಾಶೀಲವಾದ ಅಡಿವೇಗನು ಬಂದರೆ ಅವನನ್ನು ನಾನು ನೋಡಿಕೊಳ್ಳುವೆನು ಈ ತುಡುಗ ಮಂಡಿಯರು ಎಷ್ಟೊತ್ತಿರುವವರೆಗಾದರೂ ಇದೇ ಮಾತುಗಳನ್ನು ಬೊಗಳುವರು ಸಾರಥಿ ಇವರನ್ನು ನಮ್ಮ ಕಾರ್ಯಗಳಲ್ಲಿ ಹಾಕುವಂತ ಪಟ್ಟಣವು ನಮ್ಮ ವಶವಾಯಿತು ನಿನ್ನ ಉಳಿದಿರುವ ಕಾರ್ಯವೇನೆಂದರೆ ಹಲಕವತಿ ಪಟ್ಟಣದಲ್ಲಿ ಕುಬೇರನೆಂಬ ಮೂರ್ಖನು ಗರ್ವದಿಂದ ಮೆರೆಯುತ್ತಿರುವನು ಅವನ ಪಟ್ಟಣಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನನ್ನ ಅನುಜರಾದ ಸೋಮೇಶ್ವರನ್ನು ಬ್ರಹ್ಮರಾಸುರನನ್ನು ಕರೆಕಳಿಸುವಂತ ತಮ್ಮ ಧರ್ಮ
ಇದ್ದಂತೆ ಹಾಗಲಿ ಈಗಲೇ ನಮ್ಮ ತಮ್ಮಂದಿರಾದ ಪ್ರಬಲಸೂರನನ್ನು ಮತ್ತು ದಾರುಣಾಕ್ಷರನ್ನು ಕರೆದುಕೊಂಡು ಬರಲು ಹತ್ತದ ನನ್ನ ತಮ್ಮಂದಿರಾದ ಪ್ರಬಲಸೂರನನ್ನು ಮತ್ತು ದಾರುಣಾಕ್ಷರನ್ನು ಕರೆದುಕೊಂಡು ಸಾರದ ಸಾರದ ನನಗರಿತಿರುವ ತಮ್ಮ ರಾಮಾಯಣಕ್ಕೆ ವಂದನ ಭಾಬುದ್ದೆ ಈ ಸಾರಥಿ ಬಂದನಪ್ಪ ಬಂದೆ ನೀನು ಸಾರಥಿಯಾದರೆ ಒಳ್ಳೆದಾಯ್ತು ಸಾರಥಿ ಚಂಡ ಪ್ರಚಂಡ ಗಂಡುಗಳಿಗೆ ಗಂಡು ಹಿಂಡು ದೇವತರಿಗೆ ಮಿಂಡು ದುರ್ಗ ಸೂರ್ಯನ ಅನಿಜನಾದ ದಾರಣಾಕ್ಷ ತೋರಣೆಂದಿದೆಯೇ ಸಾಧ್ಯ ದುರ್ಗಸೂರ ಬಂದಿದ್ದಾರ ಏಸು ಮಂದಿ ಅವರಪ್ಪ ಇವರು 5 ಮಂದಿ ಬಲವಾಯಿತು ಕುಂತ ಜನರಿಗೆ ಬಹಳ ಸಂತೋಷವಾಯಿತು ತಮ್ಮ ರಾಜ ಮಂದಿರವನ್ನು ಬಿಟ್ಟು ಸಭಾಮಂದಿರಕ್ಕೆ ಬಂದ ಅಂದರ ಬಿದ್ದು ಈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಂತ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ನಮ್ಮ ಅಗ್ರಜನಾದ ದುರ್ಗಸುರನು ಏನೋ ಕಾರಣಕ್ಕಾಗಿ ಕರೆಸಿರೋನು ಆದ ಕಾರಣ ಬಂದಿರೋ ಸಾರಥಿ ಮುಂದಿನ ಸಮಸ್ಯೆ ಬಂದೆ ಈ ಸಾರಥಿ ಎನ್ನ ಮಂತ್ರಿಯಾದ ಬ್ರಹ್ಮರಾಸುರನ್ನು ಬರಿ ಹೇಳುವಂತ ಈಗ ಸಾರದ ನನಗರಿತಿರುವುದು ತಮ್ಮ ನಾಮಾನಿಕ ನಂದನ್ನೇ ಬುದ್ಧಿ ಸಾರಥಿ ಯಾವುದೇ ನಂಬರು ಈ ಭೂಮಂಡಲಗಳು ಗಂಡುಗಳು ಎಂದು ಬರುವ ಜಗತ್ಬಂಡರ ಗುಂಡಿಗೆ ಮಾರಿ ಕಡಿದು ಬಿಡುವ ಮಹಾಪ್ರಚಂಡ ಗಂಡುಗಳಿಗೆ ಗಂಡ ಎಂದು ದೇವತೆಗೆ ಮಿಂಡ ತಿಲಕರಣದಲ್ಲಿ ವಾಸ ಮಾಡುತ್ತಿರುವ ದುರ್ಗ ಸೂರನ ಮಂತ್ರಿಯಾದ ಪರಮರಸೂರನ ಅಂತ ಹೇಳಿದ್ರೆ ಸಾರಥಿ ಅದು ಇಲಾಜ್ ಮಾಡ್ಕಲ್ಲ ಒಮ್ಮೆ ಗುರುಬಿಟ್ ಕಾಲ್ಕ ಇಲ್ಲ ಬ್ರಹ್ಮರಾಸೂರವಾದರೆ ಒಳ್ಳೆವಾಯಿತು ಕುಂತ ಜನರಿಗೆ ಬಹಳ ಸಂತೋಷವಾಯಿತು ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಅಂದ ಈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸುಂದರ ಸಂಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಣ್ಣನಾದ ದುರ್ಗಸೂರನು ಕರೆಸಿದ ಕಾರಣ ಪರಮೇಶ್ವರಕ್ಕೆ ಆಯ್ತು ಬಹಳ ಆತರ ಇವನಿಗೆ ಬಹಳ ಆತರ ಎಲ್ಲಿಗೆ ಅಡ್ಡ ಆತನ ಕಚ್ಚಿ ಹೌದು ಏನಿದು ಒಂದೇ ಸಮಸ್ಯೆ ಮತ್ತೆ ಈ ಸಾರಥಿ ನಮ್ಮ ರಾಜನಾದ ದುರ್ಗಸೂರನು ಜಾವಲ್ಲಿನ ತೋರಿಸು ಏನನ್ನು ಬರ ಮಾಡಿದ ಕಾರಣ ಏನು ಯಾರಾದರೆ ತಿರುಗಿ ಬಿದ್ದಿರೋರು ಯಾಕೆ ನಿನಗೆ ತಿರುಗಿ ಬಿದ್ದಿರುವರ ಹೆಸರೇನು ತಡ ಮಾಡದೆ ಹೋಗಿ ಅವರನ್ನು ಹೇಳಿ ತಂದು ನಿನ್ನ ಸನ್ಮುಖದಲ್ಲಿ ನಿಲ್ಲಿಸಲು ನನ್ನನ್ನು ಯಾವ ಕಾರಣಕ್ಕಾಗಿ ಕರೆಸುವಿರಿ ರಾಜ ಈ ತಿಲಕರಣದಲ್ಲಿ ಯಾರಾದರೂ ಎದುರುತ್ತರ ಮಾಡಿದರೆ ಅವರನ್ನು ಎಳೆದು ತಂದು ನಿನ್ನ ಮುಂದೆ ನಿಲ್ಲಿಸೋನು ರಾಜ ಇವತ್ತಿನ ದಿವಸದಲ್ಲಿ ಅಮರಾವತಿ ಪಟ್ಟಣವು ನಮ್ಮ ವಶವಾಗಿರುವುದು ಈ ಅನುಜಾಗೌರ್ಯ ಹಿಂದೆ ಉಳಿದಿರುವ ಕಾರ್ಯವೆಂದರೆ ನೀವು ತಡ ಮಾಡದೆ ಅಲಕವತಿ ಪಟ್ಟಣಕ್ಕೆ ಹೋಗಿ ಬಂಡ ಕುಬೇರ ಎಡಮುಡಿ ಅಮ್ಮ ಬಿಗಿರು ಅವನ ಸತಿಯಾದ ಚಿತ್ರಲೋಕಿಯನ್ನು ಅವಳ ಎಡಮುಡಿಯನ್ನು ಕಟ್ಟಿ ಈ ತಮ್ಮಗೌರ್ಯ ಅಡ್ಡ ಬಂದ ದೇವತರ ಗುಂಡಿಗಳನ್ನು ಗುದ್ದರು ಅವರ ಕೈ ಕಾಲುಗಳನ್ನು ಕಟ್ಟಿ ನಮ್ಮ ಕಾರಾಗೃಹದಲ್ಲಿ ಹಾಕಬೇಕು ಈ ತಮ್ಮಗೌರ್ಯ ಇದು ಅಲ್ಲದೆ
ಬಸವಂತನಾಗಿ ತಮ್ಮದೇ ಮಾ ಸೂರ್ಯ ನಿನ್ನ ಅಪ್ಪಣೆ ಆಯ್ತಂದರೆ ಆ ಬಂಡ ಕುಬೇರನನ್ನು ಅವನನ್ನು ಹಿಡಿದು ನನಗೆ ಒಪ್ಪಿಸುವನು. ಅವನ ಬೆಂಬಲವಾಗಿ ಯಾರಾದರೂ ಬಂದರೆ ಅವರನ್ನು ಕಡಿದು ಬಿಸಾಡು ಮಂತ್ರಿ ರಾಜ ಈ ಸಾರಥಿ ನಮ್ಮ ಅಗ್ರಜನು ಹೇಳಿದಂತೆ ಆ ಅಲಕಾವತಿ ಪಟ್ಟಣಕ್ಕೆ ಹೋಗಿ ಆ ಬಂಡ ಕುಬೇರನನ್ನು ಅವನ ಸತ್ಯನ್ನು ಎಳೆದುಕೊಂಡು ತರದಕ್ಕೆ ಹೋಗಿ ನೋಡಿ ಸಾರಥಿ. ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ನೀವು ತಗಮಹಾಗಿ ಅಲಕಾವತಿ ಪಟ್ಟಣಕ್ಕೆ ಹೋಗಿ ಈ ಸಾರಥಿ ಅಲಕಾವತಿ ಪಟ್ಟಣಕ್ಕೆ ರಥವನ್ನು ಹೊಡೆಯುವಂತ ಮಹಾರಾಜರ ಒಳ್ಳೆದಾಯ್ತು. ಕುಂತ ಜನರಿಗೆ ಬಹಳ ಸಂತೋಷವಾಯಿತು. ತಮ್ಮ ದೇವ ಮಂದಿರವನ್ನು ಬಿಟ್ಟು ಸಾಮಾನ್ಯರಿಗೆ ಬಂದು ಅಂದ ಹೇಳ್ರಿ ಬದ್ದೆ ಈ ಸಾರಥಿ ನಮ್ಮ ಈ ಸಾರಥಿ ನಮ್ಮ ದೇವ ಮಂದಿರ ಬಿಟ್ಟು ಸಮಸ್ಥಾನಕ್ಕೆ ಬಂದ ಕಾರಣ ಅಂದರೆ ಅದೇ ಕೇಳಿದ ರಾಕ್ಷಸರು ನಮ್ಮ ಪಟ್ಟಣ ಮುಂದೆ ನಿಂತು ಘೋರದನಿಯನ್ನು ಮಾಡುವರು. ಅದು ತಿಳಿದು ನಾನು ಬಂದಿರೋ ಸಾರಥಿ ಒಂದೇ ಸಮಸ್ಯೆ ಬದ್ದೆ ಈ ಸಾರಥಿ ನನ್ನ ಪ್ರಾಣಕಾಂತಿಯಾದ ಚಿತ್ರಲೇಖನ ಬರುವುದರ ಸಾರಥಿ ಇಷ್ಟ ಮಾಡು ದಿಕ್ಕುಗಳು ಸೇರ್ತಾನೆ ಜನಿಸಿದ ಹೌದಮ್ಮ. ಸಕಲ ಸಂಪತ್ತಿಗೆ ಅಧಿಪತಿಯಾಗಿ ಮೆರೆಯುವ ಅಲಕಾವತಿ ಪಟ್ಟಣಕ್ಕೆ ಅಧಿಪತಿಯಾದ ಹೌದಮ್ಮ. ಕುಬೇರನ ಸತಿ ಅತಿರೂಪವತಿ ಚಿತ್ರಲೇಖ ಎನ್ನುವರಪ್ಪ ಮಗನೇ ರೂಪ ಚೆನ್ನಂಗನೆ ಚಿತ್ರಶೇಖಿ ಚಿತ್ರಲೇಖ ಕುಬೇರನ ಸತಿ ಕುಬೇರ ಬಂದಿದ್ದಾರವ ಬಂದಿದ್ದಾತ ಹಿಂಗ್ ಹಿಡ್ಕೊಂಡ್ ಬಂದಿತ್ತಿಲ್ಲ ಎಲ್ಲ ಹಿಡ್ಕೊಂಡು ಬಂದ ಚಿತ್ರಾವತಿ ಚಿತ್ರಾವತಿ ಗಂಡ ಇಲ್ಲ ಅಂದ್ರೆ ಗಂಡ ಹೆಂಗಂದ್ರ ಚಿತ್ರಾವತಿ ಕುಂತದಲ್ಲಿ ಬಹಳ ಸಂತೋಷವಾಯಿತು. ತಮ್ಮ ದೇವಸ್ಥಾನ ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಅಂದ ನಮ್ಮ ತಾಯಿ ಅಪ್ಪ ಸಾರಥಿ ನಮ್ಮ ದೇವ ಮಂದಿರ ಬಿಟ್ಟು ಹೌದಮ್ಮ. ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾಣವೇನೆಂದರೆ ಅದೇ ಕೇಳಿದಮ್ಮ. ನಮ್ಮ ಪಟ್ಟಣದ ಮುಂಭಾಗದವರು ನಿಂತು ಯಾರು ರಾಕ್ಷಸರು ಕೂಗುವರು ಹೌದಮ್ಮ. ಅವರು ಯಾರೋ ಎಂದು ತಿಳಿಯುವ ಕಾರಣ ಎನ್ನ ಕಾಂತನ ಒಡೆಗೂಡಿ ಸಭೆಗೆ ಬರ್ಣವಾಯ್ತಪ್ಪ ಮಗನೇ ರೂಪ ಚೆನ್ನಂಗನೆ ರಾಕ್ಷಸ ಬಂದರ ಎಲ್ಲ ರಾಕ್ಷಸ ಬಹಳ ಬುಗ್ಲಾಗಿದೆ ಇವ್ರಿಗೆ. ಜಗ್ಗಿ ಇದು ಮಾಡ್ತಿದಾಗ ಹೌದು ಅವ್ರ ನೀನು ಹಚ್ಚಿ ಕುಂತಾರ ಕಡಗ ನೋಡ ಹಾಕಿ ಅಂದ್ರೆ ಹಚ್ಚಿ ಕುಂತ ಅವ್ರಿಗೆ ಹೌದು ಎಲ್ಲ ಅವ್ರನ್ನ ದಾಳಿ ಇಟ್ಕೊಂಡು ದೇವ್ರ ಹೇಳ್ತಿರ ಎಲ್ಲ ನಾವು ಎಲ್ಲ ದೇವ್ರನ್ನು ಎಲ್ಲ ಅಂದ್ರಕತ್ತ ಇವ್ರಿಗೆ ಮುಗಿದೈತಲ್ಲ. ಅಪ್ಪ ಸಾರಥಿ ಎನ್ನ ಕಾಂತನಾದ ಹೌದಮ್ಮ. ಕುಬೇರ ಮಹಾರಾಜನು ದಾವಲ್ಯವನ್ನು ತೋರಿಸುವ ನನಗೆ ಭೇಟಿ ಮಾಡಿಸಿ ಕಂದ ಬೇಗ ಆಹೋ ಕಾಂತ ಇದೇನು ಕೋಲಾಹಲ ದನಿಯು ಈ ಕೂಳ ರಕ್ಕಸ ಧ್ವನಿಯನ್ನು ಕೇಳಿ ಎನ್ನ ಹೃದಯವು ಜಲ್ಲೆಲ್ಲಿದೆ. ಆ ರಾಕ್ಷಸರು ಯಾರಾಗಿರಬಹುದು? ನಮ್ಮನ್ನು ಏನು ಮಾಡುವರೋ ಏನು ನನಗೆ ತಿಳಿಯದ ಕಾಂತ ಸದ್ಗುಣವಂತ ಕಾಂತಿ ನೀನು ಭಯಪಡಬೇಡ. ರಕ್ಕಸರು ಯಾರು ನಾನು ವಿಚಾರ ಮಾಡ್ತೀನಿ. ನೀನು ಸುಖದಿಂದ ಹೋಗಿ ಆಹೋ ಅಲ್ಲವ ಆ ರಕ್ಕಸರು ನಮ್ಮ ಪುರದ ಸುತ್ತಮುತ್ತಲು ಮುಚ್ಚಿಗೆಯನ್ನು ಹಾಕಿದರು. ಅವರಿಂದ ನಾವು ಹೇಗಾದರೂ ತಪ್ಪಿಸಿಕೊಂಡು ಹೋಗೋಣ ನಡಿ. ಏಕೆಂದರೆ ಹಿಂದಕ್ಕೆ ಶಶಿರಂಬೇರನ್ನು ಸೆರೆ ಹಿಡಿದಂತೆ ನಮ್ಮನ್ನು ಸಹ ಬಂಧನ ಮಾಡುವರೋ ಏನೋ ನನಗೆ ತಿಳಿಯದ ಕಾಂತ ಸದ್ಗುಣವಂತ ಅಲ್ಲದೆ ನೀನು ಭಯಪಡಬೇಡ. ನಾನು ನಿಜವಾದ ಮಾತು ಆಡುತ್ತೀನಿ ಕೇಳು. ಹಿಂದಿನ ಸೂರರು ತಾನ ಮಾಡಿದ್ರೆ ಅವ್ರ ಗತಿ ಏನು ಆಗದು. ಕಾಂತಿ ಮಾಡಿ ನನ್ನ ಕಡಗದಿಂದ ಅವರನ್ನ ಕಡ್ದು ಹಾಕುವನು. ನೀನು ಭಯಪಡಬೇಡ. ಆ ರಕ್ಕಸರು ಬಂದು ನಮ್ಗೆ ಏನು ಮಾಡೋರು ಕಾಂತಿ ಆಹೋ ಅಲ್ಲವ ಧರಿಯಲು ಮೆರೆಯುವ ಮಹಾಶೀಲ ವಾಸನಾದ ಶ್ರೀ ಗುರು ಅಡಿವೇಶನವು ಇಲ್ಲದಂತೆ ಕಾಣುತ್ತದೆ. ಮುಂದೇನು ಗತಿ? ಈ ರಾಕ್ಷಸರು ನಮ್ಮನ್ನು ಏನು ಮಾಡುವರೋ ಏನೋ ನನಗೆ ತಿಳಿಯದ ಕಾಂತ ಸದ್ಗುಣವಂತ ರಮಣಿ
ಆಹೋ ರಮಣ, ಇದು ಅಲ್ಲದೆ ಮತ್ತೊಂದಾದ್ರೂ ಹೇಳಲು ಚಂದವಾಗಿ ಕೇಳುವುದ ನಾವು. ಆ ರಕ್ಕಸ ಸಂಕಟ ಇದ್ದಕ್ಕೆ ಹೋಗುವುದು ಬೇಡ. ಕೊಬ್ಬಿದ ರಕ್ಕಸ ಮದಾಂಧರು ದುಳ್ಳರು ಬುದ್ಧಿಗೇನರು ನಮ್ಮ ಐಶ್ವರ್ಯವನ್ನು ನೋಡಿ ಹೊಟ್ಟೆ ಉಬ್ಬಿ ಒದುರ್ತಿರುವರು. ಹರಿಯೋಳು ಮೆರೆಯುವ ಮಾಶೀಲ ವಾಸನಾದ ಶ್ರೀ ಗುರು ಅಡ್ವೇಶ ಅಂತ ಹೂ ನಮ್ಮ ಮೇಲೆ ಪರಿಪೂರ್ಣ ಕಾಂತ ಶ್ರೀಮಂತ ನಿನ್ನ ಚಿಂತೆಯಲ್ಲ ಬಿಟ್ಟು ಸುಖದಿಂದವಾಗಿ ಬದಲಾಗು. ಕಾಂತಿ ಬಿಡು ನನ್ನ ಚಿಂತೆ. ಅಪ್ಪ ಸಾರಥಿ, ಆ ರಾಕ್ಷಸರ ಕೂಗು ಹೆಚ್ಚಾಯ್ತು. ಇಂದು ನಮ್ಮ ಅರಮನೆಗೆ ಹೋಗುವ ಹಬ್ಬದ ಸಾರಥಿ ಈ ಸಾರಥಿ ರಥವನ್ನು ಇಲ್ಲೇ ನಿಲ್ಲಿಸು. ಬಾಗಿಲನ್ನು ತೆರಿ. ಆ ಕುಬೇರ ನಂಬಾದವನು ಇದೇ ದಾವಲಿರುವನು. ನೋಡು ನೋಡು ಸಾರಥಿ, ಈ ಸಾರಥಿ ರಥವನ್ನು ಇಲ್ಲೇ ನಿಲ್ಲಿಸು. ಈ ಸಾರಥಿ ಆ ಬಂಡ ಕುಬೇರನು ದಾವಲಿರುವನು. ಮೊದಲ ನೋಡಿ ಸಾರಥಿ ಆತ್ಮಗಳನ್ನು ಕಳಿಸಿರೋದು ಅವನ ಹೆಸರು ಹೇಳುವಂತನಾಗಿರಿ. ಕುಲ ಎಲ್ಲ ನಾಶವಾದ ಮಾಡಿರೋದು. ನನ್ನ ಹೆಸರು ಕುಬೇರ ಅಂತ ಸತಕ್ಕೆ ಬ್ರಹ್ಮಸೂರ ಪಾತ್ರಕ್ಕೆ ಗಾರಬಂದ್ ದೊಡ್ಡ ವಿಮಾನ ರಕ್ಕಸರ ಏನೇನೋ ಜಾಗೃತಿ ಕುಬೇರನೆಂಬವನೇ, ನಿನ್ನಲ್ಲಿಗೆ ನಾವು ಬಂದ ಕಾರಣ ಅಂದರೆ ನಿನ್ನನ್ನು ನನಗೆ ತಂದು ಒಪ್ಪಿಸಬೇಕೆಂದು ನಮ್ಮ ಅಗ್ರಜನ ಅಪ್ಪಣೆಯಾಗಿರು. ನೀನು ಒಳ್ಳೆ ಮಾತಲ್ಲಿಂದೇ ಬಂದು ನಮ್ಮ ರಾಜನ ಮುಂದೆ ಶರಣಗತಿಯಾಗುವಂತ ನಾವು ಬಂಡ ಸುಮ್ಮನೆ ಪಟ್ಟಣಕ್ಕೆ ಬರುವಂತ ನಾವು ಬಂಡ ನನ್ನನ್ನು ಹಿಡ್ಕೊಂಡಾಳಕ್ಕೆ ಬಂದಿರಲ್ಲ. ಹಿಡ್ಕೊಂಡು ಅಂತ ನಾವ್ರಿ ಎಷ್ಟು ಮಾತಾಡಿದ್ರೆ ನಿಮ್ಮ ಬಾಯಿ ಅಲ್ವಾನು ಮುರಿದುವೇನು. ಸಭಿಕರೇ, ನಾನು ನಿಮ್ಗೆ ತಿಳಿಸಿ ಬಂದವತ್ತೆ ಬಾಯಿಗೆ ಬಂದತ್ತೆ ಬೊಗಳಬೇಡ. ಸುಮ್ಮನೆ ನಮ್ಮ ಹಿಂದೆ ಬಾ. ಇಲ್ಲದಿದ್ದರೆ ನಿನ್ನನ್ನು ನಿನ್ನ ಹೆಂಡತಿಯನ್ನು ನಮ್ಮ ರಥದ ಗಾಲಿಗೆ ಕಟ್ಟಿ ಎಳೆದುಕೊಂಡು ಅದಮ್ಮ ಬಂದಂತೆ ಬೊಗಳಬೇಡ. ಎಷ್ಟು ಮಾತಾಡಿದ್ರೆ ಇದೇ ಕಾಲದಲ್ಲಿ ನಾನು ನಿನ್ನನ್ನು ಕೊಂದು ಬಿಡೋರು. ಬಂಡ 66 ರಾಕ್ಷಸರಲ್ಲಿ ನಾನೊಬ್ಬ ಸತ್ತರೆ ಅವರ ವಂಶ ನಿರ್ವಂಶಿಯಾಗುತ್ತಂದು ಹೇಳುವೆಯಾ? ನಿನ್ನನ್ನು ಕಟ್ಟಿ ಹಾಕದಿದ್ದರೆ ನನ್ನ ಹೆಸರು ದಾರನಾಕ್ಷಸೂರನೆಂದು ಹೆಸರೆದ್ದು ಸಾರ್ಥಕವೇನು? ಈ ಮಂತ್ರಿಯಾದ ಬ್ರಹ್ಮರಾಸುರನೇ, ಈ ಬಂಡ ಕುಬೇರನ ಎಡಮುಡಿಯನ್ನು ಕಟ್ಟು. ಇವನ ಬೆಂಬಲವಾಗಿ ಯಾರಾದರೂ ಬಂದರೆ ಅವರನ್ನು ಕಡಿದು ಬೀಸಾಡು ಮಂತ್ರಿ. ಸರ್ವ ಕಾರ್ಯಕ್ಕೆ ತಂದ್ರೆ ನನ್ನನ್ನು ಹಿಡ್ಕೊಂಡು ಹೋಗುವಂತ ಹೇಳಿದೆಯಲ್ಲ. ನೀನು ಈರಾದ್ರೆ ನನ್ನ ಗುಣ ಇದ್ದವನು ಮಾಡು. ಬಂಡಾರಮ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲುವಂತಲಾಗು. ಮಂತ್ರಿಯಾದ ಬ್ರಹ್ಮರಾಸುರನೇ, ಈ ಬಂಡ ಕುಬೇರನನ್ನು ಕಟ್ಟು. ಈ ಬಂಡ ಕುಬೇರನನ್ನು ಕಟ್ಟು.
ಇವನಿಗೆ ಜಂಜೂರು ಜಡಿಯನ್ನು ಬಿಗಿದು ಬಾಯಿ ಬಡಿದು ಬಿಸಿ ನೀರು ಎತ್ತಿಸ್ರಿ. ಇವನನ್ನು ನಮ್ಮ ರಾಜನ ಬೆಲೆಗೆ ಎಳೆದುಕೊಂಡು ಹೋಗೋಣ. ಮರಿಮತ್ತೆ ಸರ್ವಕಾಲಕ್ಕೆ ಸುಗಂಧ ರಾಜ. ಈ ಬಂಡ ಕುಬೇರನು ಎತ್ತಲಾದರೂ ಓಡಿ ಹೋಗುವನು. ಇನ್ನು ತಡ ಮಾಡಿ ಇವನ ಹೆಂಡತಿಯನ್ನು ಎಡಮುಡಿಯಂ ಕಟ್ಟಿ ಎಳೆದುಕೊಂಡು ಹೋಗೋಣ. ರಾಜ ಅಮ್ಮ ಸಭೆದವರೇ, ನಮ್ಮ ತಾಯಿ ತಂದೆಯರೇ, ನಿಮಗೆ ನಾನು ಕೈ ಮುಗಿದು ಬೇಡುವೆನು. ಈ ರಕ್ಕಸ ನೀವಾದ್ರು ಬುದ್ಧಿ ಹೇಳಿರಮ್ಮ. ನಮ್ಮ ತಾಯಿ ತಂದೆಯರೇ, ಬಂಡೆ ಕುಬೇರ ಸತಿ ಬಳಿ ಚಮತ್ಕಾರಿ ಸುಂದರಿ, ಯಾರಾದರೂ ಬಂದು ಬಿಡಿಸುವರೇನೇ ಹೊಚ್ಚಿ ಎಣ್ಣೆ. ಕುಲ್ಲ, ನೀನು ತುಚ್ಛ ಮಾತನ್ನು ಆಡದೆ ನಮ್ಮ ಪಟ್ಟಣಕ್ಕೆ ನಡಿ. ಕಳ್ಳ ಸ್ತ್ರೀಯಣೆ ಪಾಪಿಷ್ಟ, ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಸೊಳ್ಳನ್ನು ಅಡಗಿಸುವನು. ಮಂತ್ರಿಯಾದ ಬ್ರಹ್ಮರಾಸುರನೇ, ಈ ಸ್ತ್ರೀಯಳ ಎಡಬುಡಿಯನ್ನು ಕಟ್ಟುವಂತನಾಗು. ಮಂತ್ರಿ ಸರ್ವಕಾಲಕ್ಕೆ ಸ್ವತಂತ್ರಿ. ಅಗ್ರಜ, ನಿನ್ನ ಆಜ್ಞೆ ಪ್ರಕಾರ ಎಡಮುಡಿಯಂ ಕಟ್ಟಿರುವೆನು. ಹಣ ಮಾಡದೆ ಎಳೆದುಕೊಂಡು ಹೋಗೋಣ ನಡಿ ರಾಜ. ಸಂಕಲ್ಪ ಆಹೋ ರಾಜಾದಿರಾಜನಾದ ದುರ್ಗಾಸುರನೇ, ನಾವು ಮಾಡಿದ ಅಪರಾಧವೇನು? ಹರಸ್ತ್ರೀಯನ್ನು ಪರಿಪರಿಯಿಂದ ಗೋಳಾಡಿಸಿದರೆ ಜನರು ಮೆಚ್ಚುವುದಿಲ್ಲ. ಲೋ ಪಾಪಿಷ್ಟ, ತುಡುಗ ಮುಂಡೆ, ಲೈ ಕುಲ್ಲ, ಬೆಷ್ಟ ಮುಂಡೆ, ಜನರು ಮೆಚ್ಚುವುದಿಲ್ಲ. ಮುಂದೆ ನೀನು ನರಕಕ್ಕೆ ಒಳಗಾಗುವೆ ದುಷ್ಟ ಪರಮ ಪಾಪಿಷ್ಟ. ಕುಬೇರ ಸತಿ, ನೀನೆಂತ ರೂಪವತಿ, ಹುಚ್ಚುಗುಂಡೆ ಪಾಪಿಷ್ಟ, ನಿನ್ನ ಗಂಡನು ಹೊಳುವಂತೆ ನಿನ್ನ ಪಟ್ಟಣವು ನನ್ನ ವಶವಾಗಿರುವುದು. ಇಲೇ ತುಡುಗ ಮುಂಡೆ, ನನ್ನನ್ನು ನರಕಕ್ಕೆ ಕಳಿಸುವ ಸೂರನು ಯಾವನಿರುವನು? ಇಲೇ ಬೆಷ್ಟ ಮುಂಡೆ, ನಿನ್ನ ಗಂಡನಾದ ಕುಬೇರನ ಆಶೆಯನ್ನು ಬಿಟ್ಟು ದುರ್ಗ ಸೂರನೇ ನನ್ನ ಗಂಡನೆಂದು ಸುಖದಿಂದ ಕಾಲವನ್ನು ಕಳೆದುಕೊಳ್ಳಾದ ಯಾರು? ಕುಲ್ಲ, ಹಿಂದಕ್ಕೆ ನಿನ್ನಂತೆ ಪರನಾರಿಯನ್ನು ಬಂಧನಗೊಳಿಸಿದ ಸುಂಬ ನಿಸುಂಬ ಮಹಿಷಾಸುರ ಮಧುಕೈಟ ಪ್ರಗತಿ ಏನಾಯ್ತು? ಲೈ ಪಾಪಿಷ್ಟ, ಹೇಳಿದ್ಯಾ? ಇದು ಅಲ್ಲದೆ ಪಂಚಮುದ್ರ ಸೂರನ ಕುಮಾರ ರುದ್ರಾಸುರನ ಗತಿ ಏನಾಯ್ತು? ಲೈ ರಕ್ಕಸ, ಇದನ್ನು ತಿಳಿದು ನಮ್ಮನ್ನು ಬಿಟ್ಟು ಬಿಟ್ಟು ದುಷ್ಟ ಪರಮ ಪಾಪಿಷ್ಟ. ಸಣ್ಣ ಜಾತಿಯನ್ನೇ ನೀನು ಇಂದಿನ ವೃತ್ತಾಂತವನ್ನು ನನ್ನ ಮುಂದೆ ಹೊಗಳದಿರು. ನಾರ್ರೆ, ನಿನ್ನ ಗಂಡನಾದ ಕುಬೇರನಲ್ಲಿ ನೀನು ಎನಿಸುತ್ತಪಟ್ಟಿರುವೆ. ಯಾರು ನನ್ನನ್ನು ಹೊಂದಿಕೊಂಡು ಕಾಲವನ್ನು ಕಳೆಯುವಂತನಾದ ನಾರಿ
ಆಹೋ ರಕ್ಕಸ, ಪರಸಿಯರನ್ನು ಪರಿಪರಿಯಿಂದ ಗೋಳಾಡಿಸಿದರೆ ಧರಿಯೋಳು ಮೆರೆಯುವ ಮಾಶೀಲ ವಾಸನಾದ ಶ್ರೀಗುರು ಅಡ್ವೇಶನು ಮೆಚ್ಚಲಾರನು. ಸುತ್ತ ಮಾತುವನ್ನು ಆಡಬೇಡ ಮೂಡ, ಬಂದು ಒಳಗೆ ನಿನ್ನ ಕೇಳ. ಮಹಾಶೀಲವಾಸನದ ಅಡಿವೇಶನ ಬಂದರೆ ಅವನನ್ನು ನಾನು ನೋಡಿಕೊಳ್ಳುವೆನು. ನಾರಿ ಸಾಕ್ಷಾತ್ ಶಂಕರರು ಬಂದರೆ ನಿನ್ನನ್ನು ಬಿಡುವುದಲ್ಲ ನಾರಿ. ಪರಸಿಯರನ್ನು ಪರಿಪರಿಯಿಂದ ಗೋಳಾಡ್ತದೆ ಸರಿಯಲ್ಲ. ನನ್ನ ಮೇಲೆ ನಿನಗೆ ಕೋಪವಿದ್ದರೆ ನನ್ನನ್ನು ಕಟ್ಟು ಬಿಡು. ಸುಮ್ಮನೆ ನನ್ನ ಮರ್ಯಾದೆಯನ್ನು ತೆಗಿಬೇಡ ಭೂಪ. ಆರಲ್ಲಿ ನಿನ್ನ ದೀಪ. ಈ ಕಡು ಯೋಧನ ಸತ್ಯ ಗಡನೆ ನಡುಗುತ್ತೆ. ನೀನು ನಮ್ಮ ಮುಂದೆ ಹತ್ತರೆ ನಿನ್ನನ್ನು ಬಿಡಿಸುವವರು ಯಾರು? ಸರ್ಪವೇಣೆ ಸುಮ್ಮನೆ ನಮ್ಮ ಅರಮನೆಯಲ್ಲಿ ಬಿದ್ದಿರು. ಆಹೋ ಅಣ್ಣಯ್ಯ, ನಮ್ಮ ಐಶ್ವರ್ಯವನ್ನು ನೀನೇ ತೆಗೆದುಕೊಂಡು ಹೋಗು. ನನ್ನ ಗಂಡನ ಧರ್ಮಚರ್ಯನ್ನು ಬಿಟ್ಟು ಬಿಡು. ಪುಣ್ಯ ಕಟ್ಕೊಂತ ರಾಜೇಂದ್ರ ಗುಣಸಾಂದ್ರ. ಈ ಬಂಡ ಕುಮಾರ ಸತಿ ನಿನ್ನ ಗಂಡನ ಶರೀರ ಬಡಿದು ಮರ್ಮದ ಮಾತುಗಳು ಆಡಿದರೆ ನಾನು ಒಪ್ಪುವನೆ. ಈ ಸರ್ಪವೇಣಿ ನಿನ್ನನ್ನು ಕಪ್ಪನೆ ನುಂಗಿ ನೀರು ಕುಡಿಯದಿದ್ದರೆ ಬ್ರಹ್ಮರಾಸುರನ ಹೆಸರಾದ ಕೆಣ್ಣೆ ಎಲ್ಲೋ ರಕ್ಕಸನೇ ಕೇಳು. ನೀನು ಈ ಪರಿ ಗೋಳಾಡಿಸಿದರೆ ಧರಿಯೋಳು ಮೆರೆಯುವ ಮಾಶೀಲ ವಾಸನಾದ ಶ್ರೀಗುರು ಅಡ್ವೇಶನು ಮೆಚ್ಚಲಾರನು. ಎಲ್ಲೋ ಪಾಪಿಷ್ಟ, ನಮ್ಮಂತ ಅಕ್ಕ ತಂಗಿಯರು ನಿಮ್ಮ ಮನೆಯಲ್ಲಿ ಇಲ್ಲವೇನು? ನಮ್ಮಂತ ಹೆಣ್ಣು ಬಾಲ್ಯರು ನಿಮ್ಮ ಮನೆಯಲ್ಲಿ ಹುಟ್ಟಬಾರದು. ನಿಮ್ಮ ನಡುಗಂಬ ಮುರಿಯಲಿ, ನಿಮ್ಮ ಮನೆಗೆ ಬೆಂಕಿ ಹಚ್ಚಲಿ. ಭೂಪ ದೀಪ ಹಾರಲಿ ದೀಪ. ಈ ಚಿತ್ರಲೇಖೆ ಮಾಶೀಲನಾದ ಆದಿವೇಶನು ಮೆಚ್ಚಿದರೆ ಮೆಚ್ಚುವನು, ಮೆಚ್ಚಿದರೆ ಕಸೆದುಕೊಳ್ಳುವವನ ಪರಿಶ್ರಮ ಹೇಳಿ ಸತ್ಯದರ್ಶನವನ್ನಾರ್ಯ ಎಲ್ಲೋ ಪಾಪಿಷ್ಟ, ನಮ್ಮ ಸ್ಥಳಕ್ಕೆ ಬಂದು ಎಂತ ಮೋಸವನ್ನು ಮಾಡಿದ್ರಿ? ಪರಸ್ತ್ರೀಯರನ್ನು ಅನುಭವಿಸಬೇಕೆಂದು ನಿಮ್ಮ ಆಸೆ ಇರೋದೇ? ಮುಂದೆ ನಿಮ್ಮ ಗತಿಯೇನ ದುಷ್ಟ ಪರಮ ಪಾಪಿಷ್ಟ. ಚಿತ್ರಲೇಖೆ ಏನು ಮಾತನಾಡಿರ್ವಿ? ದುರ್ಮಾರ್ಗನೇ ನಿನ್ನ ಗಂಡನು ನೆಟ್ಟಗೆ ಮಾತನಾಡು. ಪರಸತಿಯರ ಹತ್ತಿರ ನಿಲ್ಲದು ಒಳ್ಳೆದಲ್ಲ ಒಂದು ಹೇಳಿದೆಯಲ್ಲ. ಹೆಣ್ಣೆ ಪರಸತಿಯರ ಬಂಧನ ಮಾಡೋದು, ಗೋವುಗಳನ್ನು ಕೊಲ್ಲುದು ನಮ್ಮ ರಾಕ್ಷಸರ ಧರ್ಮ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಸೊಲ್ಲನ್ನು ಅಡಗಿಸೋನು. ಎಲ್ಲೋ ಪಾಪಾತ್ಮ, ನಿನ್ನ ದುರ್ನತಿಯನ್ನು ನೋಡಿದೆ. ಮುಂದೆ ನಿನ್ನ ಗತಿಯೇನು ದುಷ್ಟ ಪರಮ ಪಾಪಿಷ್ಟ. ನೀನೆಂತ ವಯ್ಯಾರಿ, ನನಗೆ ಲಜ್ಜಗಡಿ ಅಂತ ಬೊಗಳುವೆಯಾ? ನೀನೇ ಲಜ್ಜಗಡಿ ಹಾಗೆ ನನ್ನ ಹಿಂದೆ ನಾಚಿಕೆ ಬಿಟ್ಟು ಬಾ. ನನ್ನೊಡನೆ ಯಾತಕ ಬರವರಿಗೆ ರಾಜೇಂದ್ರ ಮುಂದೆ. ಎಲ್ಲೋ ಬಂಡ, ನೀನು ಈ ತರ ಕೂಗಾಡಬೇಡ. ಧರಿಯೋಳು ಮೆರೆಯುವ ಮಾಶೀಲ ವಾಸನಾದ ಶ್ರೀಗುರು ಅಡ್ವೇಶನು ಮೆಚ್ಚಲಾರನು.
ಚುಚ್ಚ ಮಾತುಗಳನ್ನು ಆಡಬೇಡ ಭೂಪ, ಆರಲ್ಲಿ ನಿನ್ನ ದೀಪ. ನೀನು ಹೇಳಿದ ಪ್ರಕಾರ ಕುಬೇರನನ್ನು ರಾಜ, ನೀನು ಹೇಳಿದಂತೆ ಬಂಡ ಕುಬೇರನನ್ನು ಅವನ ಸತಿಯನ್ನು ಎಳೆದುಕೊಂಡು ಬಂದರು ರಾಜ. ನಾ ಸಕಲ್ಪ ಈ ಮಂತ್ರಿಗಳೇ, ಎಲ್ಲ ಪಟ್ಟಣಗಳು ನಮ್ಮ ಸ್ವಾಧೀನವಾಗಿರುವುದು. ಈ ಬ್ರಹ್ಮಾದಿಗಳಿರ್ಯ ಆ ಬಂಡ ದೇವತರ ಶಿರವನ್ನು, ಆ ಬಂಡ ದೇವತರ ಮದುವೆಯನ್ನು ಕೇಳಿ ತಿಲಕ ಧಾನ್ಯವರು ಬಂದರೆ ನಿಮ್ಮ ಕರದಲ್ಲಿರುವ ಖಡ್ಗದಿಂದ ಅವರ ಶಿರವನ್ನು ಕಡಿದು ಆಚೆ ಬಿಸಾಕುವಂತನಾಗಿರಿ. ಈ ಬ್ರಹ್ಮಾದಿಗಳಿರ್ಯ ಮತ್ತು ಇದು ಅಲ್ಲದೆ ಆ ಗೊಲ್ಲ ಕೃಷ್ಣನು ಅಲೇ ಮೋಸಗಾರನು, ಅವನು ಯಾವ ಮಾಯದಲ್ಲಾದ್ರೂ ಬಂದು ಅವರ ಶರವನ್ನು ಬಿಡಿಸಬಹುದು. ಅವರನ್ನು ತಮ್ಮ ಕಾರಾಗೃಹದಲ್ಲಿ ಹಾಕುವಂತ ಮಂತ್ರಿ ಸ್ವಲ್ಪ ಕಾಲಕ್ಕೆ ನೀನೆ ಸ್ವತಂತ್ರಿ. ರಾಜೇಂದ್ರ, ಇನ್ನು ಮೇಲೆ ಯೋಚನೆ ಬಿಟ್ಟು ಬಿಡು. ನಮ್ಮ ಪಟ್ಟಣದಳು ಅವನನ್ನು ಬಿಡಿಸಲಿಕ್ಕೆ ಯಾರು ಬರುವರು? ಅವನನ್ನು ಹಿಡಿದು ಅವನ ತಲೆಯ ಮೇಲೆ ಕತ್ತಿಯಮ್ಮ ಬೀಸಾಡುತ್ತೀರಾ? ಬರುವಂತನಾಗಿರಿ. ದೇವತರು ಎದ್ದಾದರೆ ಕಟ್ಟಿಕೊಂಡು ಹೋಗಬಹುದು. ಈ ಸಾರಥಿ ಈ ದೇವತರನ್ನು ಬಂದು ಕಡಿಯಲ್ಲಿ ಹಾಕಿ ಕದವನ್ನು ಮುಚ್ಚುವಂತ ಸಾರಥಿ ಈ ಸಾರಥಿ ನಮ್ಮ ಪಟ್ಟಣ ಕೆಲಸವನ್ನು ಮಾಡುವಂತರಾಗಿ ಮಕ್ಕಂದವ್ರಿಗೆ ಏನ್ ತಿಳಿಯಲ್ಲ. ನಾರದ ಮಾತು ನಾಲ್ಕು ಮಾತ
ಯಾರಾಗ್ಲಿ ಕೇಳಿ ಎಲ್ಲರಿಗೂ ಅರ್ಥ ಆಗ್ತದ ಅವ್ರಿಗೆ. ಅರ್ಥ ಆಗ್ತದೇನು? ಇಲ್ಲಾಂದ್ರೆ ಏನು ಇಲ್ಲ, ಫಲವಿಲ್ಲ, ನೋಡಿನ ಸಾರ್ಥಕ. ಇಷ್ಟ ತಾನೇ ಇದ್ದಿದ್ದು ಏನಿಲ್ಲ. ಏನಿಲ್ಲ, ಏನಿದ್ದು ಇಲ್ಲೇ ಅದ. ಈಗ ಇಲ್ಲೇ ಏನದಂದ್ರೆ ಅವ್ರೇನ್ ರಕ್ಕಸರು ಏನೇನು ಮಾಡಿದ್ರಲ್ಲ, ದೇವೇಂದ್ರನ ಹೆಂಡತಿನ ಎಲ್ಲರನ್ನ ಹಿಡ್ಕೊಂಡು ಹೋದ್ರಲ್ಲ. ಹೌದು. ಕುಬೇರ್ನ ಹೆಂಡತಿನ ಎಲ್ಲ ಹಿಡ್ಕೊಂಡು ಹೋದ್ರಲ್ಲ. ಹೌದೌದು. ಇವಾಗ ನಾರದ ಏನ್ ನೀವು ಉಪಾಯ ಮಾಡ್ತಾನ, ಏನು ಉಪಾಯ ಮಾಡ್ಕೊಂಡು ಬಂದನೇನು, ಏನೇನ್ ಮಾಡ್ತಾನ ಎಲ್ಲೋಟು ಇಲ್ಲೇ ಅದ. ಎಲ್ಲ ಗೊತ್ತಾಗ್ತದ. ಕುಂತವ್ರಿಗೆ ಸಿಗ್ತದ ಲಾಭ, ಅವ್ರಿಗೆ ಸಿಗಲ್ಲ. ಸಿಗದಿಲ್ಲೇನು? ಮತ್ತೆ ವಿಚಾರ ಮಾಡಿ ನೋಡು. ಮತ್ತೆ ಎಲ್ಲಿಗೆ ಬಂದನ ನೋಡು, ಎಲ್ಲಿಗೆ ಬಂದನ ಕೇಳಮ್. ಏನೋ ಕೇಳು. ನಾರಾಗ್ಯ ಅಂತ ನೋಡು, ನಾರು ಹಂಗಲ್ಲ, ಸಗಮಟ್ ನಾರ ಅದಂತ. ಸಗಮಟ್ ಹಂಗಲ್ಲ, ನಾರದಲ್ಲ, ನಾರದ ಅನ್ನತ, ನಾರ ಆಗಿಲ್ಲ, ನಾರಾಗಿಲ್ಲ, ನಾರಾಗ್ಯವ ಕೇಳಿದ್ರೆ ಗೊತ್ತಾಗ್ತದ. ನೋಡು, ಹಂಗಲ್ಲ, ಹಂಗ ತಿಳ್ಕೊಬೇಡ್ಲೇನೋ. ತಾವು ಬಂದಂತವ್ರು ಯಾರು ಸರಿಯೇ, ತಮಗಾರ್ ಸರಿಯೇ. ಬಂಗಾರದ ರತ್ನಗಳಿಂದ ಕೆತ್ತಿಸಿದ ಹೌದಪ್ಪ, ಛತ್ರ ಮಂಟಪದೊಳಗೆ ನಿಂತು ಭಯವಿಲ್ಲದ ನಮ್ಮನ್ನು ವಿಚಾರ ಮಾಡುವ ನೀನು ದಾರ ಸೇವಕ ಪರಿಚಾರಕ. ನೋಡ್ತಾ ನನ್ಗ ಹೌದೌದು. ಬಂದ ಕೇಸ್ ನೀನ್ ಎದುರು ನಿಂತು ಮಾತಾಡ್ಸಿದಿ. ನೀನು ಯಾರು ಕತಿ? ನಾನು ವೈಕುಂಠ ವಾಸ ಇದ್ದೀನಿ, ನನ್ಗ ಇಷ್ಟು ಧೈರ್ಯದಿಂದ ಮಾತಾಡಿಸಿದ ಅಂತ ಸಾರಥಿ ಎನ್ನಗ ನಿಂತಿರುವರು. ತಮ್ಮ ನಾಮಾನಿಕಿತೇನಿದೇವಾ? ಎಲೈ ಸಾರಥಿ, ನಾವು ದಾರಂದರೆ ಹೌದು, ಶ್ರೀಮತಿ ಸರಸ್ವತಿ ಸರ್ವೇಶ್ವರನ ಸಕ ಸತ್ಯ ಲೋಕದಲ್ಲಿರುವ ಶ್ರೀ ಚತುರ್ಮುಖ ಬ್ರಹ್ಮನನ್ನು ಪುತ್ರ ಸತಮಲ ಚರಿತ್ರ 14 ಲೋಕವನ್ನು ಸಂಚಾರ ಮಾಡುವ ನಾರದ ಮುನಿ ಎಂದು ತಿಳಿಯಲ ಸಾರಥಿ ಅತಿ ಜಾಗೃತಿ. ನಾರದ ಮುನಿ ಆದ್ರೆ ಒಳ್ಳೆದಾಯ್ತು, ಕುಂತ ಜನರಿಗೆ ಸಂತೋಷವಾಯ್ತು. ನಿಮ್ಮ ವೈಕುಂಠವನ್ನ ಬಿಟ್ಟು ಈ ನರಲೋಕಕ್ಕೆ ಬಂದು ಅಂದವೇನ್ರಿ ಬುದ್ಧಿ? ಎಲೈ ಸಾರಥಿ, ನಮ್ಮ ದೇವ ಮಂದಿರವನ್ನು ಬಿಟ್ಟು ಹೌದು ಈ ಸಭಾ ನಿಲಯಕ್ಕೆ ಬಂದ ಕಾರ್ಯವೇನೆಂದರೆ ಹೌದ್ರಿ, ಅಮರಾವತಿಗೆ ಒಡೆಯನಾದ ಇಂದ್ರ ಮಹಾರಾಜನು ಕಾಣುವ ಕಾರಣಕ್ಕೆ ಭರಣವಾಯ್ತು ಸಾರಥಿ ವಿಶಾಲಮತಿ. ಮುಂದಿನ ಸಮಾಚಾರ ಏನ್ರಿ ಬುದ್ಧಿ? ಎಲೈ ಸಾರಥಿ, ಅಮರಾವತಿಗೆ ಹೋಗೋಣ ನಡಿ ಸಾರಥಿ ವಿಶಾಲಮತಿ. ಹೋಗೋಣ ನೋಡಿ. ಎಲೈ ಸಾರಥಿ, ಇದು ಅಂತ ವಿಚಿತ್ರವಾಯ್ತು. ಹಿಂದಕ್ಕೆ ಇದೇ ರೀತಿ ಇಂದ್ರನ ಲೋಕ ಬಣ್ಣಗಟ್ಟಿರುವುದು ಎತ್ತ ನೋಡಿದರೆ ಯಾರ ಸುಳಿವೇ ಇಲ್ಲ. ಎಲೈ ಸಾರಥಿ, ನಿನಗೆ ಏನಾದರೂ ತಿಳಿದಿರುವುದೇನು ತಿಳಿಸಿ ಹೇಳು ಸಾರಥಿ ಅತಿ ಜಾಗೃತಿ. ಏನ್ ತಿಳಿದಿಲ್ಲ ನೋಡ್ರಿ, ನಿನ್ನಿಂದ ಬಂದ್ರೆ ನನಗೆ ಗೊತ್ತಾಗ್ಬೇಕು. ಆಹೋ ದೇವಾದಿ ದೇವ ನಾರದ ಮುನಿ ಮಹಾಮುನಿಗಳೇ, ನಿನಗೆ ತಿಳಿಸುವುದೇನೆಂದರೆ ದುರ್ಗಾಸುರನೆಂಬ ರಾಕ್ಷಸನು ಬಂದು ದೇವೇಂದ್ರ ಕುಬೇರ್ನನ್ನು ಹಿಡಿದುಕೊಂಡು ಸಖಿ ರಂಬೆ ಚಿತ್ರಲೇಖೆಯನ್ನು ಹಿಡಿದುಕೊಂಡು ಜಂಜೂರು ಬೇಡಿಯನ್ನು ಜಡಿದು ಬಂದಿ ಕಾನೆಯಲ್ಲಿ ಹಾಕಿರುವರು ದೇವ ಮಹಾನುಭಾವ. ಅಯ್ಯೋ 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 ಶಿವ ಶಿವ, ಏನು ಮಾಡಲಿ? ಅಯ್ಯೋ ಶಿವ, ಅಯ್ಯೋ ಶಿವ ಶಿವ, ಏನು ಮಾಡಲಿ? ನಾನು ಏನು ಮಾಡಲಿ? ಎಲೈ ಸಾರಥಿ, ಇದೆಂತ ವಿಚಿತ್ರ ಆಯ್ತು. ಇದಕ್ಕೆ ಇದೇ ರೀತಿ ಪಂಚಮುದ್ರ ಸೂರನ ಮಗನಾದ ರುದ್ರ ಸೂರನು ಬಂದು ದೇವತರ ಶರೊಮ್ಮೆ ಹಿಡಿದು ಬಂಧನದಲ್ಲಿ ಇಟ್ಟವನು. ಅದೇ ಸಮಯಕ್ಕೆ ನಾನು ಬಂದು ಕೈಲಾಸಕ್ಕೆ ಹೋಗಿ ಶಿವನಿಗೆ ಹೇಳಿ ರುದ್ರ ಸೂರನನ್ನು ಕೊಲ್ಲುವಂತ ನಾವು ಭದ್ರ ಕಾಳಿಯನ್ನು ಕರೆದುಕೊಂಡು ಬಂದೆನು. ಅದೇ ರೀತಿ ಆ ರಾಕ್ಷಸಗಳನ್ನು ಸಂಹರಿಸಿದ್ದಕ್ಕೆ ಒಂದು ಉಪಯೋಗ ಮಾಡಿ ದೇವತರ ಶರೊಮ್ಮೆ ಬಿಡಿಸುವೆನು. ಎಲೈ ಸಾರಥಿ, ರಾಕ್ಷಸರ ಸ್ಥಳಕ್ಕೆ ಹೋಗೋಣ ನಡಿ ಸಾರಥಿ ವಿಶಾಲಮತಿ. ಏನಂದ? ಹೌದೌದು, ಅವ್ರು ಯಾರ್ಯಾರನ್ನ ಹಿಡ್ಕೊಂಡು ಹೋಗ್ಯಾರಲ್ಲ ಅವರು. ಹೌದೌದು, ದೇವತರನ್ನು ಎಲ್ಲಿ ಬಚ್ಚಿಟ್ಟರೋ ಏನೋ. ಹೌದಪ್ಪ, ಸಾರಥಿ ಅತಿ ಜಾಗೃತಿ. ನೋಡು ನೋಡು ಅಷ್ಟೇ ಹೋಮ ಭಾಗದಲ್ಲಿ ನೋಡಿ ಕೇಳಿ ಮಾತಾಡ್ಕರಿ ದೇವ್ರಿ. ನಮ ನಮ ಧ್ರುವ ಸುರಭೂಪತಿ ನಿಮಗೆ ವಂದಿಸುವೆನು. ಮುನಿವರಿಯರೇ, ನೀವು
ನನ್ನ ಕಾಲಿಗೆ ಬಿದ್ದು ಆ, ನಮಸ್ಕಾರವನ್ನು ಮಾಡುವುದು ಇಂಥ ದುರ್ಗತಿ ನಿನಗೆ ಏನು ಕಾಣುವುದು ಅಂದಿರುವುದು ಆ, ಹೇ ಮುನಿವರಿಯರೇ, ಆ, ನೀವು ಯಾವ ದೇಶವನ್ನು ಸಂಚರಿಸಿ ಬಂದಿರುವೆ, ಆ, ಯಾವ ರಾಜ್ಯದಿಂದ ಏನು ಸುದ್ದಿಯನ್ನು ತಂದಿರುವೆ, ಆ. ನನ್ನ ಮುಂದೆ ಬಿತ್ತರಿಸಿ ಹೇಳಬೇಕು ನಾರದ ವಿಮಾನ ಇವಾಗ ನೋಡು ಹೌದು ಇತ್ತೊಂದು ಎಲ್ಲೋಟು ಗುಟ್ಟೆಲ್ಲ ಕೇಳ್ಕೊಂತ ನೋಡತ್ತ ಹೌದ ನಾರದ ಎಲ್ಲೋಟು ಗುಟ್ಟು ತಿಳ್ಕೊಂಡು ಹೌದೌದು ಏನೇನು ಮಾಡ್ತಾನೆ ಇಲ್ಲೇ ಅದ ನೋಡಿ ಏನಿದ್ದದ್ದು ಇದನ್ನ ಬಲ್ಲೇ ಅದ ನೋಡಿ ಎಲ್ಲ ಮಂತ್ರ ಇಲ್ಲ ಮಂತ್ರನೇ ಇಲ್ಲೇ ಅದ ನೋಡಿ ಇವಾಗ ಹೇಳ್ತಾನೆ ನೋಡು ಇವಾಗ ಹೇಳ್ತಾನ ಹೌದೌದು ಸೊಲಕ್ಕಿ ಬಿಟ್ಟು ಕೇಳ್ರಿ ಅಹೋ ರಾಜೇಂದ್ರ, ಆಹೋ ಮುನಿವರಿಯರೇ, ಇದಕ್ಕೆ ನಾನು ಏನು ಚಂದವ ಕೇಳುವಂತೆ ನಾವು. ಅದೇನಿರೋ ಚಂದಾಗಿ ತಿಳಿಸುವಂತ ನಾವು, ಜಾಗ್ರತೆಯಿಂದ ಕೇಳುವಂತೆ ನಾವು. ಚಂದಾಗಿ ತಿಳಿಸುವಂತ ನಾವು. ನಿಜವಿರಬಹುದು. ಹೇ ಮುನಿಗಳೇ, ನೀವು ನನ್ನ ರಾಜ್ಯಕ್ಕೆ ಏನು ಸುದ್ದಿಯನ್ನು ತಂದಿರುವೆ ಎನ್ನ ಮುಂದೆ ಹೇಳಬೇಕು. ನಾರದ ಗುಣವಿದ್ದ ಶಾರದ ನೀನು ಅಮರಾವತಿ ಪಟ್ಟಣಕ್ಕೆ ಹೋಗಿ ಚಿತ್ರಾದಿಗಳನ್ನು ಹಾಗೂ ಕುಬೇರನ್ನು ತಂದು ನಿನ್ನ ಪಟ್ಟಣದಲ್ಲಿ ಇಟ್ಟದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಹೇ ಮುನಿಗಳೇ, ನಾನು ಎಂಬ ಆಕಾರದಿಂದ ನಮ್ಮ ಸೌಭಾಗ್ಯಕ್ಕೆ ಯಾರು ಇಡಿಲ್ಲವೆಂದು ಮೆರೆಯುತ್ತಿರುವರು. ನನ್ನ ಪಟ್ಟಣದಲ್ಲಿ ನಾನು ಅವರ ಪಟ್ಟಣಕ್ಕೆ ಹೋದರೆ ಇದು ನನಗೆ ಅಪಮಾನ ಮಾಡಿರೋರು. ಈಗ ಅವರು ನಿನ್ನ ಕಾಲವರದಲ್ಲಿ ಹೇಗೆ ಅವರು ಆಡ್ತಿರೋರೋ ಏನೋ ನೋಡಲಕ್ಕೆ ಬಂದು ದುರ್ವಾಸುರನೇ ಮಹಾಬಲಂಡನೆ. ಹೇ ಮುನಿವರಿಯರೇ, ನಿನ್ನಂತ ಮಹಾ ಮುನಿಗಳಿಗೆ
ಮೂರ್ಖರು ನಿನಗೆ ಇಂಥ ಅವಮಾನವನ್ನು ಮಾಡಿದವರು ಹೇ ಮುನಿಗಳೇ, ಬಂಡ ಕುಬೇರನು ಇಂದ್ರನನ್ನು ನನ್ನ ಕಾರಾಗೃಹದಲ್ಲಿ ಒದ್ದಾಡುತ್ತಿರುವರು. ಹೇ ಮುನಿವರ್ಯರೇ, ನೀವು ಮುಂದೆ ಬಂದು ನೋಡಬಹುದು. ಘನವಿದ್ದ ಶಾರದ ಸಾರಥಿ ನಮ್ಮ ತಿಲಕರಣ ಗ್ರಹವನ್ನು ನೋಡುವಂತರಾಗಿಲ್ಲ. ಮಾಡಪ್ಪ ಮಕ್ಕಳಿರ ನಿಮಗೆ ಜಯವಾಗಲಿ, ಕಲ್ಯಾಣವಾಗಲಿ, ಕ್ಷೇಮದಿಂದ ದೇವತಾಗಳು ನಮ್ಮ ಮಕ್ಕಳಿರ. ರಕ್ಕಸರ ಕಾಟವು ನಾವು ತಾಳಲಾರೆವು. ಇದಕ್ಕೆ ಉಪಾಯ ನೀನೇ ಮಾಡಬೇಕು ದೇವ, ಭಕ್ತರ ಸಂಜೀವ. ಬ್ರಹ್ಮಪುತ್ರನೇ, ಇವನು ಪರಾಟಲ್ಲ ಆ ಬಂಡ ಆತ್ಮದಿಂದ ನನ್ನನ್ನು ಪಾರು ಮಾಡು ಬೆಂಬಲಂದರೆ ಮಾಡುವ ನಿಂಗೆ ಒಂದನೇ ಆಹೋ ತಂದೆ, ನಿನ್ನ ಬರವಕೆಯನ್ನು ಕಾಯುತ್ತಿರುವೆವು. ಈ ರಕ್ಕಸರ ಬಾಧೆಯನ್ನು ತಾಳಲಾರೆವು. ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡು ತಂದೆ. ಹರ್ಷದಿಂದೆ ಕೃಷ್ಣಲ್ಲ ಅಪ್ಪ ತಂದೆ, ಈ ಬರಿಗೆ ಎಂದು ನಾವು ಕಾಯ್ತಿರುವೆವು. ಆ ರಕ್ಕಸರ ಕಾಟವು ಹೆಚ್ಚಾಯ್ತು. ಅವರನ್ನು ಸಂವರಿಸಿ ನಮ್ಮನ್ನು ಕಾಪಾಡು ತಂದೆ, ಅತಿ ಬೇಗದಿಂದ. ಆಹೋ ತಂದೆ, ನಾರ ತಂದೆ, ರಕ್ಕಸರು ಕೂಡ ನಾವು ಎಂದು ಬಾಧವು ತಾಳಲಾರೆವು. ನೀನು ಬಂದು ರಕ್ಕಸರನ್ನು ಸಂಹರಿಸು. ಈ ಮುಂಬೈ ನಾನು ಆ ಎಲೈ ದೇವತಾಗಳಿರ ಭಯಗೊಳ್ಳಬೇಡ್ರಿ. ಹೇಗಾದರೂ ಆಲೋಚನೆ ಮಾಡಿ ರಕ್ಕಸರ ಸಂಹಾರ ಮಾಡಿಸೋನು. ನೀವು ಚಿಂತೆಯನ್ನು ಬಿಟ್ಟು ಸಂತೋಷವಾಗಿ ಇರುವಂತ ದೇವತಾಗಳಿರ ನಮ್ಮ ಮಕ್ಕಳಿರ. ಎಲೈ ಮಕ್ಕಳಿರ, ನೀವೇನು ಈ ಕ್ಷಣದ ಕೈಲಾಸ ಹೋಗಿ ದುರ್ಗಾದೇವಿ ಸ್ಮರಣೆ ಮಾಡಿ. ಎಲೈ ದೇವತಾಗಳಿರ, ನೀವೇನು ಭಯಪಡಬೇಡ್ರಿ. ಕ್ಷಣಕ್ಕೆ ಕೈಲಾಸಕ್ಕೆ ಹೋಗಿ ದುರ್ಗಾದೇವಿಯ ಶರಣನ್ನು ಮಾಡಿ ನಿಮ್ಮ ಕಷ್ಟವನ್ನು ತಾಯಿಗೆ ತಿಳಿಸಿ ನಿಮ್ಮನ್ನು ಬಿಡಿಸುವನು. ಈ ಕಾರ್ಯ ನನ್ನದು. ನಾನು ಹೋಗಿ ಬರೋಣ. ದೇವತಾಗಳಿರ ನಮ್ಮ ಮಕ್ಕಳಿರ. ಎಲೈ ಸಾರಥಿ, ದುರ್ವಾಸುರನ್ನು ನೋಡಿದ್ರಾಗೆ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ನಡಿ. ಆ ರಕ್ಕಸರು ಬಂದು ನಾನು ಹೇಳಿದಂತ ಸುದ್ದಿಯನ್ನು ಕೇಳಿದರೆ ನನ್ನನ್ನು ಬಿಡುವುದಿಲ್ಲ. ನಾನು ತಪ್ಪಿಸಿಕೊಂಡು ದೇವತರನ್ನು ಬಿಡಿಸಿಕೊಂಡು ಸಾರಥಿ ಅತಿ ಜಾಗ್ರತೆ. ಅಷ್ಟೇ ಮಾಡಪ್ಪ, ಅಷ್ಟೇ ಮಾಡಿ ಹೋಗಮ್ ನಡಿ. ಇವ್ರನ್ನ ಕರ್ಕೊಂಡು ಅಷ್ಟೇ ಮಾಡ. ಎಲೈ ಸಾರಥಿ, ನಮ್ಮ ಪಟ್ಟಣಕ್ಕೆ ಹೋಗೋಣ ನಡಿ. ಸಾರಥಿ ಅತಿ ಜಾಗ್ರತೆ. ನಡೆಯಪ್ಪ ಹೋಗಮ್.
ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಅಮರಾವತಿ ಪಟ್ಟಣವು ಹಲಕಾವತಿ ಪಟ್ಟಣವು ನಮ್ಮ ವಶವಾಗಿರುವುದು. ತಮ್ಮ, ಇನ್ನ ಉಳಿದಿರುವ ಕಾರ್ಯವೇನೆಂದರೆ ನೀನು ತಡ ಮಾಡದೆ ಶಮಲಗಿರಿ ಪಟ್ಟಣಕ್ಕೆ ಹೋಗಿ ಶ್ಯಾಮಲಿಯನ್ನು ಮತ್ತು ಬಂಡಯಮನನ್ನು ಅವರನ್ನು ತಂದು ಎನ್ನ ಸನ್ಮುಖದಲ್ಲಿ ನಿಲ್ಲಿಸಬೇಕು. ತಮ್ಮ, ಇದಕ್ಕೆ ನಿನ್ನ ಅಭಿಪ್ರಾಯವು ಏನಿರುವುದು ಎಂದ ಮುಂದೆ ತಿಳಿಸಬೇಕು. ತಮ್ಮ, ಇದೇ ನಿನ್ನ ಧರ್ಮ. ತಮ್ಮ, ಪತಿ ಉತ್ತರ ಉಂಟೆ. ನಿನ್ನ ಆಜ್ಞೆ ಪ್ರಕಾರ ಶಮನವತಿ ಪಟ್ಟಣಕ್ಕೆ ಹೋಗಿ ಬಂಡ ಯಮನನ್ನು ಅವರ ಸತಿಯಾದ ಶ್ಯಾಮಲೆಯನ್ನು ಜಲಜಲನೇನು ತರದಿದ್ದರೆ ರಕ್ತದಂತ ಸೂರನೊಂದು ಹೆಸರು ಏತಕ್ಕೆ ಶಮನವತಿ ಪಟ್ಟಣಕ್ಕೆ ರಥವನ್ನು ಹೊಡೆದ್ರೆ ಈಗ ಅತಿ ಬೇಗ ಈ ರಕ್ಕಸರು ಇವಾಗ ಶಮನವತಿ ಪಟ್ಟಣಕ್ಕೆ ಹೋಗೋರಂತೆ. ಹೌದು. ಅವರು ಹೋಗುದ್ರೊಳಗೆ ನಾವು ಶಾಂಭವಿಯ ಧ್ಯಾನವನ್ನು ಮಾಡಿ ಆ ರಕ್ಕಸರು ಹೋಗೋ ಮಾರ್ಗದಲ್ಲಿ ಕುಳಿತು ಅವರ ಹಾದಿಯನ್ನು ತಡೆದು ಆ ರಕ್ಕಸರ ಸಂಹಾರ ಮಾಡಿಸೋನು. ಭಾರತಿ ಅತಿ ಜಾಗೃತಿ. ಅಷ್ಟೇ ಮಾಡಿ ಅವ್ರದ್ದು ಬಾಧ ತಪ್ಪಿಸು. ಎಲೆ ಸಾರಥಿ ಮತ್ತೇನಪ್ಪ? ದೇವ